ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಕಾಮದೇವಾಯ ವಿದ್ಮಹೇ ಶುಭಕರ್ಮಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಓಂ ಶುಂ ಶುಕ್ರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರ ಕುಂಭ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಡಿಸೆಂಬರ್ 28ರ ಶನಿವಾರದಂದು ಅಲ್ಲಿ ಶುಕ್ರ ಗ್ರಹದ ಒಂದು ರಾಶಿ ಪರಿವರ್ತನೆ ಆಗಲಿದೆ. ಶುಕ್ರ ಗ್ರಹವು ಅಲ್ಲಿ ತನ್ನ ರಾಶಿಯನ್ನು ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡುವಂಥದ್ದು. ಇನ್ನು ಈ ಬಾರಿಯ ಒಂದು ಶುಕ್ರನ ಕುಂಭ ಪ್ರವೇಶಕ್ಕೆ ಒಂದು ವಿಶೇಷತೆ ಇದೆ. ಅಲ್ಲಿ ಶನಿ ಮಹಾರಾಜರು ಸ್ವಕ್ಷೇತ್ರದಲ್ಲಿ ಅವರು ಮೂಲ ತ್ರಿಕೋನದಲ್ಲಿ ಇರುವಂತಹ ಒಂದು ಕಾಲದಲ್ಲಿ ಆ ಶನಿ ಮಹಾರಾಜರ ಸ್ವಕ್ಷೇತ್ರದಲ್ಲಿ ಶುಕ್ರನ ಒಂದು ಪ್ರವೇಶ ಆಗುವಂಥದ್ದು, ಶುಕ್ರ ಮತ್ತು ಶನಿಯ ಯುತಿ ಜರುಗುವಂಥದ್ದು. ಇದು ಭಾಳ ಅಪರೂಪದ ಘಟನೆಗಳು. ಸ್ವಕ್ಷೇತ್ರದ ಇರುವಂಥ ಶನಿ ಮಹಾರಾಜರು ಜೊತೆಗೆ ಅಲ್ಲಿ ಶುಕ್ರನ ಒಂದು ಪರಿಸ್ಥಿತಿ, ಆ ಶುಕ್ರನ ಉಪಸ್ಥಿತಿಯು ಬಹಳಷ್ಟು ಉತ್ತಮವಾದ ಒಂದು ಫಲವನ್ನು ಕೊಡಲಿದೆ. ಯಾಕಂದರೆ ಶನಿ ಮಹಾರಾಜರು ಶುಕ್ರ ಗ್ರಹಕ್ಕೆ ಯಾವುದೇ ವಿರೋಧವನ್ನು ವ್ಯಕ್ತವನ್ನು ಪಡಿಸೋದಿಲ್ಲ. ಶನಿ ಮಹಾರಾಜರಿಗೂ ಶುಕ್ರರಿಗೂ ಯಾವುದೇ ರೀತಿಯ ಅಲ್ಲಿ ಇವು ಕಲಹಗಳಾಗಲಿ ಅಥವಾ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ. ಅವರು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಉತ್ತಮ ಫಲವನ್ನು ಶುಕ್ರನು ಕೊಡಲಿಕ್ಕೆ ಶನಿ ಮಹಾರಾಜರು ಸಹಕಾರ ನೀಡ್ತಾರೆ. ಹಾಗಾಗಿ ಅಲ್ಲಿ ಶನಿ ಶುಕ್ರರ ಯುತಿ ಅನ್ನೋದು ಈ ಬಾರಿ ಒಂದು ಉತ್ತಮ ಫಲವನ್ನು ಕೊಡುವಂಥ ನಿರೀಕ್ಷೆ ಹಲವಾರು ರಾಶಿಗಳಿಗಿರುತ್ತೆ. ಜೊತೆಗೆ ಜಾಗತಿಕವಾಗಿಯೂ ಸಾರ್ವತ್ರಿಕವಾಗಿಯೂ ಇದರಿಂದ ಹಲವಾರು ಉತ್ತಮ ಫಲಗಳನ್ನು ಹಲವಾರು ದೇಶಗಳು ಹಲವಾರು ಜನರು ಇದನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಈ ಒಂದು ಪರಿವರ್ತನೆಯು ಕುಂಭದಲ್ಲಿ ಶುಕ್ರನ ಒಂದು ಯುತಿ ಬಹಳಷ್ಟು ಉತ್ತಮ ಪರಿವರ್ತನೆ. ಆ ಕುಂಭರಾಶಿಯಲ್ಲಿ ಆಗಿರತಕ್ಕಂಥ ಕಾಲದಲ್ಲಿ ಜಗತ್ತಿನಲ್ಲಿ ವಿವಿಧ ರೀತಿಯ ವ್ಯಾಪಾರ ಉತ್ಪನ್ನಗಳೆಲ್ಲ ಸ್ವಲ್ಪ ಒಂದು ಹೆಚ್ಚಿನ ರೀತಿಯಲ್ಲಿ ಅವು ಚೇತರಿಕೆ ಆಗುವಂಥದ್ದು. ಹಿಂದೆ ಯಾವುದೋ ಎಲ್ಲ ಸ್ವಲ್ಪ ನಿಧಾನಗತಿ ಇದ್ದು ಅವೆಲ್ಲ ಚೇತರಿಕೆ ಆಗುತ್ತೆ. ಉದಾಹರಣೆಗೆ ಲೋಹದ ಕೈಗಾರಿಕೆಗಳಿರ್ಬೋದು, ವಾಹನಗಳಿರ್ಬೋದು, ಯಂತ್ರ ವಾಹನಗಳಿರ್ಬೋದು, ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ನಿರ್ಮಾಣ ಕಾಮಗಾರಿಗಳು ಮತ್ತು ಇನ್ನಿತರ ಯಾವುದೇ ಉದ್ಯೋಗಕ್ಕೆ ಸಂಬಂಧಪಟ್ಟ ಔದ್ಯೋಗಿಕ ಅಂದರೆ ಉದ್ಯೋಗದ ಜಾಬ್ ಕ್ರಿಯೇಷನ್ಗಳು, ಆ ಜಾಬ್ಗಳು ಕ್ರಿಯೇಷನ್ ಆಗಲಿಕ್ಕೆ, ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಹಲವಾರು ಚಾಲನೆಗಳು ತರಬಹುದು. ಅಥವಾ ಹಿಂದೆ ಕೆಲವೊಂದು ಕಾರಣಗಳಿಂದ ನಿಂತು ಹೋಗಿದ್ದ ಅಥವಾ ಲೇ ಆಫ್ ಆಗಿದ್ದ ಅಥವಾ ತಾತ್ಕಾಲಿಕವಾಗಿ ಮುಚ್ಚುಗಡೆ ಆಗಿದ್ದ ಹಲವಾರು ಕಂಪನಿಗಳು, ಹಲವಾರು ಇಂಡಸ್ಟ್ರಿಗಳು ಅವೆಲ್ಲ ಈಗ ಮತ್ತೆ ಓಪನ್ ಆಗುವಂಥ ಅಥವಾ ಪೂರ್ಣ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇದು 1 ತಿಂಗಳ ಅವಧಿ ಇರುತ್ತೆ. ಶುಕ್ರನು ಅಲ್ಲಿ ಕುಂಭರಾಶಿಯಲ್ಲಿ 1 ತಿಂಗಳ ಅವಧಿ ಇರ್ತಾನೆ. ಡಿಸೆಂಬರ್ 28ರಿಂದ ಜನವರಿ 28ರವರೆಗೆ. ಜನವರಿ 28ಕ್ಕೆ ಮತ್ತೆ ಅಲ್ಲಿ ರಾಶಿ ಪರಿವರ್ತನೆ ಆಗ್ಬೋದು. ಹಾಗಾಗಿ ಈ 1 ತಿಂಗಳ ಕಾಲ ಜಗತ್ತಿನಾದ್ಯಂತ ಹಲವಾರು ಈ ಜನರಿಗೆ ತಮ್ಮ ಆಶಾದಾಯಕವಾದ ಫಲಿತಾಂಶವನ್ನು ಶುಕ್ರನು ಈ ಕುಂಭರಾಶಿಯಲ್ಲಿರುವಾಗ ಕೊಡ್ತಾನೆ. ಹಿಂದೆ ನಿರಾಶೆಯಾಗಿದ್ದ, ಹಿಂದೆ ಅವಕಾಶ ವಂಚಿತರಾಗಿದ್ದ ಅಥವಾ ಯಾವುದೇ ಕಾರಣದಿಂದ ಅವಕಾಶಗಳು ತಪ್ಪಿಸಿಕೊಂಡಿದ್ದ ಅವರಿಗೆ ಈಗ ಒಂದು ಹೊಸ ಅವಕಾಶಗಳು ಸಿಗಲಿವೆ. ಶನಿ ಮಹಾರಾಜರು ವಿಶೇಷವಾಗಿ ಈ ಕಾಲದಲ್ಲಿ ಹಲವಾರು ಈ ದುರ್ಬಲರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಅಥವಾ ಅನೇಕ ಕಾರಣದಿಂದ ತುಳಿತಕ್ಕೆ ಒಳಗಾದವರಿಗೆ ಈಗ ಒಂದು ನ್ಯಾಯವನ್ನು ಅವರು ಈ ಕಾಲದಲ್ಲಿ ಕೊಡ್ತಾರೆ. ಅಂದರೆ ಅವರಿಗೆ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅಂತ. ಹಾಗಾಗಿ ಹಲವಾರು ಇಂತಹ ಒಂದು ಯಾರ್ಯಾರು ನಿರಾಶೆಗೆ ಒಳಗಾಗಿದ್ದರು ಅಂಥವ್ರಿಗೆ ಈಗ ಆಶಾದಾಯಕವಾದ ಒಂದು ವಿಶೇಷವಾದ ತರಂಗಗಳು ಶನಿ ಮಹಾರಾಜರಿಂದ ಬರಲಿವೆ. ಇನ್ನು ಯಾರ್ಯಾರು ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಈ ವಿವಾಹವನ್ನು ವಿಚ್ಛೇದನ ಆಗಿದ್ದವರು, ಅಂದರೆ ವಿವಾಹ ವಿಚ್ಛೇದನ ಆಗಿದ್ದರು ಅಥವಾ ಯಾವುದೇ ಕಾರಣದಿಂದ ಪತಿಯಾಗಲಿ ಪತ್ನಿಯಾಗಲಿ ಅಲ್ಲಿ ಮರಣ ಹೊಂದಿ ವೈದ್ಯವನ್ನು ವಿಧುರತ್ವವನ್ನು ಅನುಭವಿಸುವಂಥವ್ರಿಗೆ ಈಗ ಒಂದು 2ನೇ ವಿವಾಹಕ್ಕೆ ಅಂದರೆ ಪುನರ್ವಿವಾಹಕ್ಕೆ ಅವಕಾಶಗಳು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಅಂದರೆ ಯಾವಾಗಲೂ ಬರುತ್ತೆ ಹೋಗುತ್ತೆ ಅನ್ನೋದು ವಿಚಾರ ಅಲ್ಲ, ಆದರೆ ಒಂದೊಂದು ಗ್ರಹಗಳ ಸ್ಥಿತಿ ಇದ್ದಾಗ ಈಗ ಅಂತಹ ಒಂದು ದ್ವಿತೀಯ ವಿವಾಹಕ್ಕೆ ಅಥವಾ ಪುನರ್ವಿವಾಹಕ್ಕೆ ಈಗ ಅವಕಾಶಗಳು ಬರುತ್ತೆ ಅಥವಾ ಪುನರ್ವಿವಾಹಗಳು ಫಿಕ್ಸ್ ಆಗುವಂಥದ್ದು ಈ ಕಾಲದ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಥ ವಿಚಾರಗಳಿರ್ಬೋದು. ಜೊತೆಗೆ ಯಾರ್ಯಾರು ಈಗ ಉದ್ಯೋಗ ಹಿಂದೆ ಹೋಗಿತ್ತು, ಬೇರೆ ಬೇರೆ ಕಾರಣದಿಂದ ಉದ್ಯೋಗವನ್ನು ಕಳ್ಕೊಂಡವರಿಗೆ ಈಗ ಮತ್ತೆ ಉದ್ಯೋಗ ಸಿಗುವಂಥದ್ದು ಅಥವಾ ಯಾವುದೇ ಕಾರಣದಿಂದ ಹಿಂದಿನ ಕಂಪನಿಗಳು ನಿಮಗೆ ಕೊಡಬೇಕಾದ ಬಾಕಿನೋ ಕೊಡಬೇಕಾದ ಏನಾದರೂ ನಿಮ್ಮ ಒಂದು ಪರಿಹಾರ ಮೊತ್ತಗಳು ಅದೆಲ್ಲ ಈಗ ನಿಮಗೆ ಕೈಗೆ ಸಿಗುವಂಥದ್ದು.
ಇನ್ನು ಸ್ವಂತ ಉದ್ಯಮ ಮಾಡಿ ಹಿಂದೆ ಲಾಸ್ ಆಗಿ ಆ ಉದ್ಯಮವನ್ನು ಈಗ ಬಿಟ್ಟುಬಿಟ್ಟವರು ಈಗ ಹೊಸದಾಗಿ ಏನಾದರೂ ಆರಂಭ ಮಾಡಲಿಕ್ಕೆ, ಅಂದರೆ ಹಿಂದೆ ಬೇರೆ ಬೇರೆ ಕಾರಣಗಳಿಂದ, ವೈಯಕ್ತಿಕ ಕಾರಣ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಕಾರಣ ಇರ್ಬೋದು, ಇಂಥ ಕಾರಣಗಳಿಂದ ಹಲವಾರು ಉದ್ಯಮಗಳನ್ನು ಮಾಡಿರ್ತಾರೆ. ಉದಾಹರಣೆಗೆ ಯಾವುದೋ ಒಂದು ಇಂಡಸ್ಟ್ರಿನೋ, ಕೈಗಾರಿಕೆನೋ, ಹೋಟೆಲೋ ಅಥವಾ ಬೇರೆ ಬೇರೆ ರೀತಿಯ ಒಂದು ಬೇರೆ ಶಾಪ್ಗಳು, ಅಂಗಡಿಗಳೆಲ್ಲ ಮಾಡಿರ್ತಾರೆ. ಅಲ್ಲಿ ಅಂತಹ ಕಾರಣಗಳಿಂದ ಅಥವಾ ಅವರ ಗ್ರಹಗತಿಗಳಿಂದ ಮುಚ್ಚುಗಡೆ ಆಗಿದ್ದಂಥವರಿಗೆ ಈಗ ಆ ಬೇರೆ ರೀತಿಯ ಕೈಗಾರಿಕೆ ಮತ್ತು ಬೇರೆ ಅವಕಾಶಗಳನ್ನು ಮಾಡುವಂಥ ಅವಕಾಶಗಳು ಸಿಗ್ತವೆ. ಕೆಲವೊಬ್ಬರಿಗೆ ಬೇರೆ ರೀತಿಯ ಇಂಡಸ್ಟ್ರಿನೋ, ಕೈಗಾರಿಕೆನೋ, ವ್ಯಾಪಾರ ಅಂಥ ಸ್ಥಳ ಅವಕಾಶಗಳಾಗಲಿ, ಧನದ ಒಂದು ಪೂರೈಕೆ ಆಗಲಿ ಅಥವಾ ಪಾರ್ಟ್ನರ್ಶಿಪ್ಗಳು ಇವೆಲ್ಲ ಸಿಗುತ್ತೆ. ಇನ್ನು ಈ ಜನಸಾಮಾನ್ಯರಿಗೆ ಸರ್ಕಾರದ ಮೂಲಗಳಿಂದ, ಅಂದರೆ ಇದು ಒಂದು ದೇಶಕ್ಕಲ್ಲ, ಹೆಚ್ಚಿನ ಎಲ್ಲ ದೇಶಗಳಿಗೆ ಸರ್ಕಾರ ಮೂಲಗಳಿಂದ ಕೆಲವರು ಒಂದು ಶುಭದ ಯೋಜನೆಗಳು ಅನೌನ್ಸ್ಮೆಂಟ್ ಆಗುವಂಥದ್ದು. ವಿಶೇಷವಾಗಿ ಈ ದುರ್ಬಲ ವರ್ಗದವರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಮುಂತಾದವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲ ಹೊಸ ರೀತಿಯ ಯೋಜನೆಗಳು, ಹೊಸ ರೀತಿಯ ಸಹಾಯಗಳು ಇವೆಲ್ಲ ಈ ಕಾಲದಲ್ಲಿ ಘೋಷಣೆಗಳು ಆಗ್ಬೋದು. ಹಾಗಾಗಿ ಈ ಒಂದು ಪರಿವರ್ತನೆ ಜನಸಾಮಾನ್ಯರಿಗೆ ಒಂದು ಆಶಾದಾಯಕವಾದ ಒಂದು ಅವಕಾಶ. ಒಂದು ತಿಂಗಳಲ್ಲಿ, ಯಾಕಂದರೆ ತುಂಬ ಒಳ್ಳೆಯ ಅವಧಿ ಇದು. ಯಾಕಂದರೆ ಕೆಲವೊಂದು ದಿನಗಳಲ್ಲಿ ಚಂದ್ರನ ಪರಿವರ್ತನೆ ಎರಡೆರಡು ದಿನಕ್ಕೆ ಸೀಮಿತ ಆಗಿರುತ್ತೆ. ಎರಡೆರಡು ದಿನಕ್ಕೆ ಚಂದ್ರನ ರಾಶಿ ಪರಿವರ್ತನೆ ಮಾಡ್ತಾನೆ. ಆದರೆ ಬುಧ, ಶುಕ್ರವಾರ ಮತ್ತು ಸೂರ್ಯರು ಒಂದು ರಾಶಿಯಲ್ಲಿ ಸುಮಾರು ಒಂದು ತಿಂಗಳವರೆಗೆ ಇರ್ತಾರೆ ಅವರು. ಹಾಗಾಗಿ ಈ ಒಂದು ತಿಂಗಳಲ್ಲಿ ಹಲವಾರು ಪರಿವರ್ತನೆಗಳು ಆದರೆ ಅದು ನಮ್ಮ ಜೀವಮಾನದ ಕೆಲವು ಆಗು ಹೋಗುಗಳನ್ನು ಸರಿಪಡಿಸಲಿಕ್ಕೆ ಅಥವಾ ಹಿಂದೆ ಆದ ಮಿಸ್ಟೇಕ್ಗಳನ್ನು ಸರಿಪಡಿಸಲಿಕ್ಕೆ, ಹಿಂದೆ ಆದ ಲಾಸ್ಗಳನ್ನು ಈಗ ಕವರ್ ಮಾಡಲಿಕ್ಕೆ ಎಲ್ಲ ಸಹಾಯ ಆಗುತ್ತೆ. ಹಾಗೆ ಅಂಥ ಒಂದು ಅವಕಾಶ ಈಗ ಬಂದಿದೆ. ಜೊತೆಗೆ ಈ ಕಾಲದಲ್ಲಿ ಹಲವಾರು ಈ ಧಾರ್ಮಿಕ ಚೇತರಿಕೆಗಳಾಗುವಂಥದ್ದು, ಧಾರ್ಮಿಕ ಸ್ಥಳಗಳ ಒಂದು ಪುನರುತ್ಥಾನ ಆಗುವಂಥದ್ದು, ಧಾರ್ಮಿಕವಾದ ಒಂದು ಮಠ ಪೀಠಗಳು ಅಥವಾ ಇನ್ನಿತರವಾದ ಸಂಸ್ಥೆಗಳು, ಆಶ್ರಮಗಳು ಅಂತ ಇರ್ಬೋದು, ಅಥವಾ ಜನರಿಗೆ ಸೇವೆಯನ್ನು ಒದಗಿಸಿದ ಸೇವಾ ಸಂಸ್ಥೆಗಳು ಇವೆಲ್ಲವೂ ಸ್ವಲ್ಪ ಈಗ ಚೇತರಿಕೆ ಆಗುತ್ತೆ. ಅವುಗಳಿಗೆ ವಿವಿಧ ಮೂಲಗಳಿಂದ ಧನ ಸಹಾಯ, ಸರ್ಕಾರದ ಬೇರೆ ಬೇರೆ ರೀತಿಯ ಕೊಡುಗೆಗಳು ಬರುವಂಥದ್ದು, ಈ ರೀತಿಯೆಲ್ಲ ಆಗುತ್ತೆ. ಅಲ್ಲದೆ ಹಲವಾರು ಈ ವಸ್ತುಗಳ ಬೆಲೆ ಸಹ ಸ್ವಲ್ಪ ಈಗ ಕಡಿಮೆ ಆಗ್ಬೋದು. ಹಲವಾರು ವಸ್ತುಗಳು ಹಿಂದೆ ತುಂಬ ಏರಿಕೆ ಆಗೋದು, ಉದಾಹರಣೆಗೆ ಚಿನ್ನ, ಬೆಳ್ಳಿ, ವಸ್ತ್ರ, ಆಭರಣ ಇವೆಲ್ಲ ಇರ್ಬೋದು. ಅವೆಲ್ಲ ಸ್ವಲ್ಪ ಈಗ ಬೆಲೆಗಳು ಸ್ವಲ್ಪ ಇಳಿಕೆ ಆಗುವಂಥದ್ದು. ಒಟ್ಟಿನಲ್ಲಿ ಈ ಶನಿ ಮಹಾರಾಜರ ಒಂದು ಕುಂಭರಾಶಿಯಲ್ಲಿ ಇರತಕ್ಕಂಥ ಒಂದು ಶುಕ್ರನ ಒಂದು ಅವಧಿ ಒಂದು ತಿಂಗಳ ಕಾಲ ಡಿಸೆಂಬರ್ 28ರಿಂದ ಜನವರಿ 28ರವರೆಗೆ ಭಾಳಷ್ಟು ಉತ್ತಮ ಫಲವನ್ನು ಜನಸಾಮಾನ್ಯರಿಗೆ ಕೊಡಲಿದೆ. ಇನ್ನು ಸಣ್ಣ ಪುಟ್ಟ ಕೆಲವು ಅಡೆತಡೆಗಳು, ವ್ಯತ್ಯಾಸಗಳು ಇಲ್ಲೇ ಇದ್ದೇ ಇರ್ತವೆ. ಯಾಕಂದರೆ ಮಂಗಳನ ಒಂದು ವಕ್ರೀ ಮಂಗಳ ಅಂತ ಹೇಳ್ತಾನೆ. ಆ ವಕ್ರೀ ಮಂಗಳನ ನೇರವಾದ ದೃಷ್ಟಿ ಅಲ್ಲಿ ಈ ಕುಂಭರಾಶಿಯ ಬೆಲೆ ಬೀಳುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಯಾರು ಈ ತುಂಬ ಶ್ರೀಮಂತ ವೃದ್ಧರು ಅಂತ ಹೇಳ್ತಾರೆ, ಅಂದರೆ ಶ್ರೀಮಂತಿಕೆ ಇರುವಂಥ ವೃದ್ಧರಾದವರು ಅವರಿಗೆ ಸ್ವಲ್ಪ ಕೆಲವೊಂದು ತೊಂದರೆಗಳು ಬರುವಂಥದ್ದು. ಶ್ರೀಮಂತ ವೃದ್ಧರನ್ನು ಈಗ ಕೆಲವೊಬ್ಬರು ಲೂಟಿ ಮಾಡುವಂಥದ್ದು ಅಥವಾ ಅವರಿಗೂ ಯುವಜನಾಂಗಕ್ಕೂ ಏನಾದರೂ ತಾಕಲಾಟಗಳು ಬರುವಂಥದ್ದು. ಅಧಿಕಾರದಲ್ಲಿರುವವರು, ದೊಡ್ಡ ಉದ್ಯಮಿಗಳು, ಅಂದರೆ ಸ್ವಲ್ಪ ವಯೋವೃದ್ಧರು ಯಾರು ಇರ್ತಾರೆ ಅವರಿಗೆ ಈಗ ಸ್ವಲ್ಪ ಅಪಾಯ ಜಾಸ್ತಿ ಆಗುತ್ತೆ. ಅದರಲ್ಲೂ ಯುವ ಜನಾಂಗದಿಂದ ಅಪಾಯ ಜಾಸ್ತಿ ಆಗುತ್ತೆ. ಯುವಕರು ಇಂಥವರ ಮೇಲೆ ತಿರುಗಿ ಬೀಳುವಂಥದ್ದು ಅಥವಾ ಈ ಒಂದು ವೃದ್ಧ ಸೆಲೆಬ್ರಿಟಿಗಳಿರ್ಬೋದು, ವೃದ್ಧ ಉದ್ಯಮಿಗಳಿರ್ಬೋದು, ಅಥವಾ ವಯೋವೃದ್ಧ ರಾಜಕಾರಣಿಗಳಿರ್ಬೋದು, ಇವರ ಮೇಲೆ ತಿರುಗಿ ಬೀಳುವಂಥದ್ದು, ಇವರ ಮೇಲೆ ಹಲ್ಲೆ ಆಗುವಂಥದ್ದು, ಹತ್ಯೆಗೆ ಪ್ರಯತ್ನಗಳಾಗುವಂಥದ್ದು. ಹಾಗಾಗಿ ಅವರಿಗೆ ಅಪಾಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾರು ವಯೋವೃದ್ಧ ಶ್ರೀಮಂತರು, ವಿಶೇಷವಾಗಿ ಶ್ರೀಮಂತರು ಯಾರು ಇರ್ತಾರೆ, ವಯೋವೃದ್ಧರಲ್ಲಿ ಶ್ರೀಮಂತರು ಯಾರು ಇರ್ತಾರೆ, ಅವರಲ್ಲೂ ಗಂಡಸು ಆಗ್ಬೋದು, ಸ್ತ್ರೀಯರು ಆಗ್ಬೋದು, ಯಾರಾಗ್ಬೋದು, ಅವರಿಗೆ ಸ್ವಲ್ಪ ಅಪಾಯಗಳು ಸ್ವಲ್ಪ ಈಗ ಜಾಸ್ತಿ ಇರುತ್ತೆ. ಜೊತೆಗೆ ಈ ಕೆಲವೊಂದು ದೇಶಗಳಲ್ಲಿ ಇಂಥ ವಯೋವೃದ್ಧ ರಾಜಕಾರಣಿಗಳ ಮೇಲೆ ದಂಗೆಗಳು ಹೇಳುವಂಥದ್ದು, ಅವರ ಮೇಲೆ ಹಲ್ಲೆಗಳಾಗುವಂಥದ್ದು ಎಲ್ಲ ಸಾಧ್ಯತೆಗಳು ಹಲವಾರು ದೇಶಗಳಲ್ಲಿ ಕಂಡುಬರುತ್ತೆ. ಇನ್ನು ಕೆಲವೊಂದು ಈ ಸ್ತ್ರೀಯರ ಮತ್ತು ಪುರುಷರ ವಿಚಾರದ ಕೆಲವೊಂದು ಈ ತಾಕಲಾಟಗಳು, ಈ ವೃದ್ಧರ ಮೇಲೆ ಆರೋಪಗಳು ಬರುತ್ತಾಗಲಿ ಅಥವಾ ಇಂಥ ಒಂದು ಲೈಂಗಿಕ ಶೋಷಣೆ, ಲೈಂಗಿಕ ದೌರ್ಜನ್ಯ ಮುಂತಾದ ಅತ್ಯಾಚಾರದ ವಿಚಾರಗಳು ಹಲವಾರು ಈ ಪ್ರಭಾವಿ ವೃದ್ಧರ ಮೇಲೆ ಈಗ ಅದು ಸಾಬೀತಾಗೋದಾಗಲಿ, ಅವರಿಗೆ ಶಿಕ್ಷೆ ಆಗೋದಾಗಲಿ ಅಥವಾ ಅವರನ್ನು ಸಿಲುಕಿಕೊಳ್ಳುವುದಾಗಲಿ ಇಂತಹ ಘಟನೆಗಳು ಈಗ ಜರುಗಲಿವೆ. ಹಾಗಾಗಿ ಇವೆಲ್ಲವೂ ಈ ಸಾಮಾನ್ಯವಾಗಿ ಈ ಶನಿಯ ಕ್ಷೇತ್ರದಲ್ಲಿ ಶನಿಯ ಜೊತೆಗೆ ಶುಕ್ರನಿರುವಂಥ ಒಂದು ಅಪರೂಪದ ಘಟನೆ ಇದು. ಯಾಕಂದರೆ ಶನಿ ಮಹಾರಾಜರು ಅದೇ ರಾಶಿಯಲ್ಲಿ ಮತ್ತೆ ಇರೋದಿಲ್ಲ. ಅವರು 30 ವರ್ಷಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡೋದು. ಈಗ ಅವರು ಮಾರ್ಚ್ ತಿಂಗಳಿಗೆ ಮುಂದೆ ಹೋಗ್ತಾರೆ. ಆವಾಗ ಮತ್ತೆ ಅಲ್ಲಿ ಶುಕ್ರನ ಯುತಿಯಾಗಬಾರ್ದು ಮೀನರಾಶಿಯಲ್ಲಿ ಆಗಬೇಕು ಹೊರತು ಇನ್ನು ಕುಂಭದಲ್ಲಿ ಈಗ ಮತ್ತೊಮ್ಮೆ ಆಗಬೇಕಾದ್ರೆ ಇನ್ನೂ 30 ವರ್ಷಗಳ ಬಳಿಕ ಅಲ್ಲಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಇವೆಲ್ಲ ಅಪರೂಪದ ಘಟನೆಗಳು. ಈ ಬಾರಿ ಹಲವಾರು ಜನರಿಗೆ, ಹಲವಾರು ಜಗತ್ತಿಗೆ, ವಿಶೇಷವಾಗಿ ಜನಸಾಮಾನ್ಯರಿಗೆ ಹಲವಾರು ಈಗ ಗ್ರಹಗಳಿಂದ ಜನಸಾಮಾನ್ಯರಿಗೆ ಲಾಭ ಆಗುವಂಥ ಅಂಶಗಳು ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಈ ಬಾರಿ ಅದು ಆಗ್ತಾಯಿದೆ. ಅದರಿಂದ ಇದರಲ್ಲೂ ಜನರೆಲ್ಲ ಸ್ವಲ್ಪ ಸಮಾಧಾನದ ನಿಟ್ಟುಸಿರು ಬಿಟ್ಟುಕೊಂಡು ಶುಕ್ರನ ಈ ಕುಂಭವಾಸದ ಅವಧಿಯ ಒಂದು ಉತ್ತಮ ಲಾಭವನ್ನು ಪಡೆದುಕೊಳ್ಳಿ. ಹಾಗಾಗಿ ಯಾರ್ಯಾರಿಗೂ ನಾನು ಹೇಳಿದಂಥ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಈಗ ಕಾರ್ಯಪ್ರವರ್ತನೆ ನಿಮ್ಮ ಆ್ಯಕ್ಷನ್ ಇರಬೇಕು. ಆ್ಯಕ್ಷನ್ ಇಲ್ಲದಲ್ಲಿ ರಿಯಾಕ್ಷನ್ ಆಗಲಿ ಅಥವಾ ಕ್ರಿಯೆ ಇಲ್ಲದಲ್ಲಿ ಪ್ರತಿಫಲನ ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಈಗ ನಾನು ಹೇಳಿದಂಥ ಯಾವುದೇ ಕ್ಷೇತ್ರಗಳು ಅಥವಾ ಯಾವುದೇ ಜನರಿಗೆ ಉದ್ಯೋಗಕ್ಕೋ, ಮದುವೆಗೋ, ಇನ್ನಿತರ ವಿಚಾರಗಳಿಗೋ, ಭೂಮಿಗೋ, ಮನೆಗೋ ಏನೋ ಇದಿಲ್ಲದೆ ಅವೆಲ್ಲ ಕಾರಣಗಳಿಗೆ ಈಗ ರಾಶಿ ಯಾವುದೇ ರಾಶಿ ಇರಲಿ ಈಗ ಪ್ರಯತ್ನ ಪಟ್ಟರೆ ಅಲ್ಲಿ ಒಂದು ಶುಕ್ರನ ವಿಶೇಷವಾದ ಕುಂಭದ ಅನುಗ್ರಹ ಅಪರೂಪದ ಸಿಗ್ತಾಯಿದೆ. ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ.
ಇವೆಲ್ಲವೂ ಈ ಶುಕ್ರನ ಪರಿವರ್ತನೆಯ ಒಂದು ಸಾರ್ವತ್ರಿಕ ಅಥವಾ ಸಾರ್ವಜನಿಕವಾದ ಫಲವನ್ನು ಈಗ ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಿದಾಗಿದೆ. ಇನ್ನು ರಾಶಿಗಳ ಮೇಲೆ ಈ ಶುಕ್ರನ ಒಂದು ಕುಂಭದ ವಾಸವು ಯಾವ್ಯಾವ ರಾಶಿಗಳೇ ಉತ್ತಮ ಫಲವನ್ನು ಕೊಡುತ್ತೆ, ಯಾವ ರಾಶಿಗೆ ಸ್ವಲ್ಪ ಸಮ್ಮಿಶ್ರ ಇರುತ್ತೆ, ಸಂಕಷ್ಟ ಇರುತ್ತೆ, ಅದನ್ನು ಗಮನಿಸೋಣ. ವಿಶೇಷವಾಗಿ ಗಮನಿಸಿಕೊಳ್ಳಿ, ಶುಕ್ರನು ಯಾವಾಗಲೂ ಹೆಚ್ಚಿನ ರಾಶಿಗಳಿಗೆ ಉತ್ತಮ ಫಲ ಕೊಡುವಂಥ ಗ್ರಹ ಆಗಿದ್ದಾನೆ. ಸಾಮಾನ್ಯವಾಗಿ ಆತನು 7 ರಾಶಿಗೆ ಅತ್ಯುತ್ತಮ ಫಲವನ್ನು, ಇನ್ನೊಂದು 3 ರಾಶಿಗಳಿಗೆ ಉತ್ತಮ ಫಲವನ್ನು ಮತ್ತು 2 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡ್ತಾನೆ. ಹಾಗಾಗಿ ಯಾರೂ ಹೆಚ್ಚು ಆತಂಕ ಪಡುವಂಥದ್ದೇನಿಲ್ಲ. ಮೊದಲನೇದಾಗಿ ಮೇಷರಾಶಿಗೆ ಈ ಬಾರಿ ಆ ಶುಕ್ರನ ಪರಿವರ್ತನೆ ವಿಶೇಷವಾದ ಉತ್ತಮ ಫಲವನ್ನು ಕೊಡುವಂಥ ಒಂದು ಮೊದಲನೇ ರಾಶಿ ಹಾಗೂ ಲಾಭ ಸ್ಥಾನದಲ್ಲಿ ಲಾಭ ಪಡೆಯುವಂಥ ಏಕೈಕ ರಾಶಿ. ನೋಡಿ, ಹಿಂದೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಯಾವಾಗ ನಿಮಗೆ ಸಾಡೆ ಸಾತಿ ಅನ್ನೋದು ಬರುತ್ತೆ, ಆ ಬರೋ ಮುಂಚೆ ನಿಮಗೆ ಮಹಾರಾಜರು ಒಳ್ಳೆಯ ಒಂದು ಅವಕಾಶವನ್ನು, ಒಳ್ಳೆಯ ಸಂಪತ್ತನ್ನು, ನಿಮಗೆ ಅಧಿಕಾರವನ್ನು ಎಲ್ಲವನ್ನು ಕೊಟ್ಟು ನೋಡ್ತಾರೆ. ಆ ಕೊಟ್ಟು ನೋಡುವ ಟೈಮಲ್ಲಿ ನೀವು ಈಗ ಸ್ವಲ್ಪ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ದುರುಪಯೋಗ ಪಡಿಸ್ಕೊಳ್ಬಾರ್ದು. ಅಥವಾ ಯಾವುದೇ ರೀತಿಯ ಅನಾಚಾರ, ಅತ್ಯಾಚಾರ ಅಥವಾ ಬೇರೆ ಬೇರೆ ರೀತಿಯ ಸಾಮಾಜಿಕ ಧಾರ್ಮಿಕ ವಿರೋಧವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಮೇಲೆ ಈಗ ಶುಕ್ರನ ಅನುಗ್ರಹ ಲಾಭ ಸ್ಥಾನದಲ್ಲಿ ಈಗ ಕೊಡ್ತಾ ಇದ್ದಾರೆ. ಇನ್ನೊಂದು 3 ತಿಂಗಳ ಬಳಿಕ ನಿಮ್ಮ ರಾಶಿಗೆ ಅಲ್ಲಿ ಸಾಡೆ ಸಾತಿ ಆರಂಭ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಬಂದ ಒಂದು ಉತ್ತಮ ಭಾಗ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಿ, ದುರುಪಯೋಗ ಪಡಿಸಿಕೊಳ್ಬೇಡಿ, ಅಹಂಕಾರದ ವಶ ಆಗಬೇಡಿ. ನಿಮಗೆ ಸಂಪತ್ತು ಬಂದಾಗ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ಒಂದು ಸರ್ವಜ್ಞನ ವಚನದಲ್ಲಿ ಸಹ ಬರುತ್ತೆ. ಆದರೆ ನಿಮಗೆ ಒಂದು ಸಾಧ್ಯತೆ ಇದ್ದರೆ ಈಗಿಂದಲೇ ಸಾಡೆ ಸಾತಿ ಬರುವವರೆಗೆ ಕಾಯಬೇಕಾಗಿಲ್ಲ. ಈಗಿಂದಲೇ ನೀವು ಉತ್ತಮವಾದ ನಿಮ್ಮ ನಡವಳಿಕೆಯನ್ನು ತೋರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಹಲವಾರು ಕೆಲಸ ಕಾರ್ಯಗಳು ಆಗುತ್ತೆ, ಯಶಸ್ಸು ಸಿಗುತ್ತೆ, ಲಾಭ ಸಿಗುತ್ತೆ. ರಾಜಕಾರಣಿಗಳಿದ್ರೆ ಈಗ ವಿನ್ ಆಗ್ತಾರೆ, ಅಧಿಕಾರ ಸಿಗುತ್ತೆ ನಿಮಗೆ. ಜೊತೆಗೆ ಯಾರೋ ಬೇರೆ ಬೇರೆ ರೀತಿಯ ಉದ್ಯಮಗಳಿದ್ರೆ ಉದ್ಯಮದಲ್ಲಿ ತುಂಬ ಲಾಭ ಬರುತ್ತೆ, ಹೊಸ ಆರ್ಡರ್ಗಳು ಬರ್ತವೆ. ಜಾಬಲ್ಲಿದ್ದವರಿಗೆ ಜಾಬಲ್ಲಿ ಪ್ರಮೋಷನ್ ಬಡ್ತಿಗಳಾಗುವಂಥದ್ದು, ಭೂಮಿ ಕೊಡಬೇಕು, ಮನೆ ಕೊಡಬೇಕು, ಯಂತ್ರ ವಾಹನ ಕೊಡಬೇಕು, ಅದೆಲ್ಲ ಕೊಳ್ಳಲಿಕ್ಕೆ ಆಗತ್ತೆ. ಹಾಗಾಗಿ ಎಲ್ಲ ರುಜು ಮಾರ್ಗದಲ್ಲಿ ನೀವು ಪ್ರಯತ್ನ ಮಾಡಿದರೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಜೊತೆಗೆ ನಿಮ್ಮಲ್ಲಿ ಈಗ ಬಂದಂಥ ಸಿರಿ ಸಂಪತ್ತು ಅಥವಾ ನಿಮ್ಮಲ್ಲಿದ್ದಂಥ ಅಧಿಕವಾದ ಒಂದು ಹಣದಲ್ಲಿ ಸ್ವಲ್ಪ ಭಾಗವಾದರೂ ಈಗ ಉತ್ತಮ ಕೆಲಸ ಕಾರ್ಯಗಳಿಗೆ, ದಾನ ಧರ್ಮರಿಗೆ, ಸೇವಾ ಕಾರ್ಯಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಇನ್ನು ಯಾರ ಮೇಲೂ ನೀವು ಅಹಂಕಾರದ ವಶವಾಗಿ ಯಾವುದೇ ರೀತಿ ಅತಿರೇಕದ ಒಂದು ವರ್ತನೆಗೆ ಹೋಗೋದಾಗಲಿ ಅಥವಾ ಸಿಟ್ಟಿನ ಬರದಲ್ಲಿ ಅವರ ಮೇಲೇನು ಹಲ್ಲೆ ಕಾಲ ಮಾಡೋದಾಗಲಿ ಇವೆಲ್ಲ ತೊಂದರೆಗಳಿಗೆ ಮಾಡಲಿಕ್ಕೆಲ್ಲ ಹೋಗಬೇಡಿ. ಅವೆಲ್ಲ ಮಾಡೋದ್ರಿಂದ ನಿಮಗೆ ಈ ಮುಂದಿನ ದಿನಗಳಲ್ಲಿ, ಅಂದರೆ ಮುಂದೆ 7.5 ವರ್ಷ ನಿಮಗೆ ಪರೀಕ್ಷೆ ಇದ್ದೇ ಇರುತ್ತೆ. ಹಾಗಾಗಿ ಈಗ ಒಂದು ಪರೀಕ್ಷಾ ಕಾಲದ ಮುಂಚೆ ನಿಮಗೆ ಇತರ ಗ್ರಹಗಳು ಒಂದೊಂದೇ ಸದಾವಕಾಶವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ನಿಮ್ಮ ಲಾಭದಲ್ಲಿ ಶುಕ್ರನು ಬಂದಿದ್ದಾನೆ. ಈಗೆಲ್ಲ ಬಂದಂಥ ಲಾಭದಿಂದ ನಿಮಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ಮಹಿಳೆಯರು, ಗೃಹಿಣಿಯರು ಯಾರಿಗಿದ್ರು ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಮದುವೆ ಆಗದವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಯಾರಿಗೆ ಒಂದು ಸೆಕೆಂಡ್ ಮ್ಯಾರೇಜ್ ಅಂತ ಆಗಲೇ ಹೇಳಿದೆ ನಾನು, ಯಾರ್ಯಾರು ಹೆಚ್ಚಿನ ಒಂದು ಈಗ ವಿಚ್ಛೇದನದಿಂದಲೋ ವೈಧವ್ಯದಿಂದಲೋ ಬೇರೆ ಬೇರೆ ಕಾರಣಗಳಿಂದಲೋ ಬೇರೆ ಆದವರಿಗೆ ಈಗ ಒಂದು 2ನೇ ವಿವಾಹದ ಅವಕಾಶಗಳು ಸಹ ಈಗ ಒದಗಿ ಬರ್ಬೋದು. ಅದನ್ನೆಲ್ಲ ನೀವು ಈ ಕಾಲದಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ. ಜಾಬನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಕೆಲವೊಬ್ಬರಿಗೆ ಬರುತ್ತೆ. ಹಾಗಾಗಿ ಇಂಥ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಿ. ಮೇಷರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಅಥವಾ ಶುಕ್ರನ ದೇವತಾ ಶಕ್ತಿಗಳಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾರ್ಗವನ್ನು ಮಾಡ್ಬೋದು. ಲಾಭ ಸ್ಥಾನದ ಏಕೈಕ ಲಾಭ ಪಡೆಯುವಂಥ ಅತ್ಯುತ್ತಮವಾದ ಸುವರ್ಣಾವಕಾಶ ಬಂದಿದೆ. ಎಲ್ಲ ಮೇಷರಾಶಿಗೆ ಶುಕ್ರ ಅನ್ನೋದ್ರಿಂದ ಶುಭವಾಗಲಿ. ಮುಂದೆ ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ 10ರ ಸ್ಥಾನ. ಈ ಶುಕ್ರನು 10, 6, 7, 6 ಮತ್ತು 7 ಮತ್ತು 10 ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ 6ನೇ ಮನೆ, ನಿಮ್ಮ ಲೆಕ್ಕೆಯಿಂದ ಹಾಕಿದಾಗ 7ನೇ ಮನೆ ಹಾಗೂ ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ 10ನೇ ಮನೆ, ಈ 3 ಸ್ಥಾನಗಳಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ, ಅಂದರೆ ವ್ಯತಿರಿಕ್ತ ಫಲವನ್ನು ಕೊಡ್ತಾನೆ ಅಂತ ಅದರ ಅರ್ಥ. ಈ ಬಾರಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಈ ಬಾರಿ ನಿಮಗೆ ಅಲ್ಲಿ ವ್ಯತಿರಿಕ್ತ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ 1 ತಿಂಗಳು ನೀವು ಎಲ್ಲ ವಿಚಾರವಾಗಿ ಖಂಡಿತವಾಗಿ ಎಚ್ಚರವಾಗಿರಬೇಕು. ವೃಷಭ ರಾಶಿಯವರು, ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದರೂ ಈ ಪರಿವರ್ತನೆಯು ನಿಮಗೆ ವಿರುದ್ಧವಾಗಿರುತ್ತೆ. ಶುಕ್ರನ ಈ ಪರಿವರ್ತನೆ ನಿಮಗೆ 1 ತಿಂಗಳ ಕಾಲ ವಿರುದ್ಧವಾಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಎಲ್ಲ ವೃಷಭ ರಾಶಿಯವರಿಗೆ ಕಲಹ ವಾಗ್ವಾದ ಹೆಚ್ಚಾಗುತ್ತೆ. ಮನೆ ಒಳಗೂ ಕಲಹ, ತಂದೆ ಮಕ್ಕಳ ಮಧ್ಯೆ ಕಲಹ, ತಾಯಿ ಮಕ್ಕಳ ಮಧ್ಯೆ ಕಲಹ ಇರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿ ಮತ್ತು ಸಹೋದ್ಯೋಗಿಗಳ ಜೊತೆಗೆ ಕೆಲಸದ ಜಾಗದಲ್ಲೂ ಅಲ್ಲಿ ಕಲಹಗಳಾಗ್ಬೋದು. ಯಾರು ವ್ಯಾಪಾರ ಉದ್ಯಮಗಳಲ್ಲಿ ನಿಮ್ಮ ಗ್ರಾಹಕರ ಜೊತೆಗೇನು, ಕ್ಲೈಂಟ್ಸ್ಗಳ ಜೊತೆಗೂ ಕಲಹಗಳು ಆಗುವಂಥದ್ದು. ಜೊತೆಗೆ ನಾನಾ ರೀತಿಯ ಚಿಂತೆಗಳು ನಿಮ್ಮನ್ನು ಕಾಡುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮಗೆ ಹಣಕಾಸಿನ ನಷ್ಟ ಕಷ್ಟಗಳು ಕೆಲವೊಮ್ಮೆ ಆಗ್ಬೋದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಷ್ಟ ಕಷ್ಟಗಳು ಆಗುವಂಥದ್ದು ನಿಮ್ಮದೇ ತಪ್ಪಿನಿಂದಾಗಲಿ ಅಥವಾ ನಿಮ್ಮ ಅಗೋಚರವಾಗಲಿ, ನಿಮಗೆ ಗೊತ್ತಿಲ್ಲದೆ ನಿಮಗೆ ಅಗೋಚರವಾಗಿ ನಷ್ಟ ಕಷ್ಟಗಳು ಆಗುವಂಥ ಮನಸ್ಸಲ್ಲಿ ಚಿಂತೆ ಹೆಚ್ಚಳಾಗುತ್ತೆ. ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಅಪ್ಸೆಟ್ಗಳು, ಅಂದರೆ ಅಸಿಡಿಟಿ ಹೆಚ್ಚಾಗೋದಾಗಲಿ, ಇನ್ನು ಕೆಲವರಿಗೆ ಬರ್ನಿಂಗ್ ಸೆನ್ಸೇಷನು, ಹೊಟ್ಟೆಯಲ್ಲಿ ಉರಿತಾ ಬರುವಂಥದ್ದು, ಇನ್ನು ಕೆಲವರಿಗೆ ಈಗ ಕಾಲದಲ್ಲಿ ಸ್ವಲ್ಪ ಹಸಿವು ಹೆಚ್ಚಾಗುವಂಥದ್ದು. ಅಂದರೆ ಇದ್ದಿದ್ದ ಕಾರಣಗಳು ಕೆಲವೊಮ್ಮೆ ನಮ್ಮಲ್ಲಿ ಆಗುವಂಥ ಬದಲಾವಣೆಗಳಿಂದ ಹಸಿವು ಹೆಚ್ಚಾಗುವಂಥದ್ದು. ಎಷ್ಟು ತಿಂದರೂ ನಿಮಗೆ ಮತ್ತೆ ತಿರ್ಗಾ ಹಸಿವು ಆಗುವಂಥ ಫೀಲಿಂಗ್ಗಳಾಗುವಂಥದ್ದು, ಜಗಳ ಹೆಚ್ಚಳಾಗುವಂಥದ್ದು, ಕ್ರೋಧ, ಸಿಟ್ಟು ಹೆಚ್ಚಳಾಗುತ್ತೆ. ಹಾಗಾಗಿ ಇವೆಲ್ಲವೂ ಒಂದಕ್ಕೊಂದು ಕನೆಕ್ಷನ್ಗಳಿರ್ತವೆ. ಅಂದರೆ ನಿಮ್ಮ ದೈಹಿಕ ಮತ್ತು ಮನಸ್ಸಿನ ಮತ್ತು ಆರೋಗ್ಯದ ಮೇಲೆ ಈ ಸ್ಥಿತಿಗಳೆಲ್ಲ ಒಂದೊಂದು ಇಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಮೇಲೂ
ಹಣಕಾಸಿನ ಮೇಲೂ, ಮನಸ್ಸಿನ ಮೇಲೂ, ಮಾತಿನ ಮೇಲೂ ಎಲ್ಲ ನಿಗಾ ಬೇಕಾಗುತ್ತೆ. ತನು, ಮನ, ಧನ ಮತ್ತು ಮಾತನ್ನು ನೀವು ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿಯ ಅನಾವಶ್ಯಕ ಜಗಳ ಮಾಡೋದಾಗಲಿ, ನಿಮ್ಮದಲ್ಲದ ಕೆಲಸ ಕಾರ್ಯಗಳಿಗೆ ಮೂಗು ತೋರಿಸೋದಾಗಲಿ ಅಥವಾ ಇನ್ನಿತರರ ಮೇಲೆ ಆರೋಪ ಮಾಡುವಂಥದ್ದಾಗಲಿ ಇವೆಲ್ಲ ಮಾಡಲಿಕ್ಕೆ ಹೋಗೋದಲ್ಲ. ನಿಮ್ಮ ಕೆಲಸ ಕಾರ್ಯ ಏನಿದೆ ಅದನ್ನಷ್ಟೇ ನೀವು ಗಮನಿಸಿಕೊಂಡು ನಿಮ್ಮ ಒಂದು ಸೇಫ್ಟಿಯನ್ನು ನೀವು ಎಲ್ಲ ವಿಚಾರ ನೋಡ್ಕೋಬೇಕು. ಇನ್ನು ಯಂತ್ರ, ವಾಹನ ಅಥವಾ ಇಲ್ಲಿ ಬೈಕು, ಸ್ಕೂಟರು, ಕಾರನ್ನು ಓಡಿಸುವಾಗಲೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ನೀವು ಸೇಫ್ಟಿ ರೂಲ್ಸನ್ನು, ಮುನ್ನೆಚ್ಚರಿಕೆಯನ್ನು ಇರಬೇಕು, ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಆತುರ ನಿರ್ಧಾರ ಬೇಡ. ನಿಮಗೆ ಹಣಕಾಸಿನ ವಿಚಾರವು ಕೆಲವೊಬ್ಬರು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರಿಗೆ 1 ತಿಂಗಳ ಕಾಲ ಡಿಸೆಂಬರ್ 28ರಿಂದ ಜನವರಿ 28ರವರೆಗೆ ಶುಕ್ರನ ಅನುಗ್ರಹ ಇರೋದಿಲ್ಲ. ವಿರುದ್ಧವಾದ ಘಟನೆಗಳು ಜರುಗಬಹುದಾಗಿದೆ. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಅಥವಾ ಶುಕ್ರನ ದೇವತೆಗಳಿಗೆ ಸಂಬಂಧಪಟ್ಟ ಭಕ್ತಿ, ಸ್ತೋತ್ರ, ಮಾರ್ಗಸ್ತುತಿಯನ್ನು ನೀವು ಮಾಡಬಹುದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಚಲನೆ, ಭಾಗ್ಯಸ್ಥಾನ ಬಹಳ ಉತ್ತಮ. ಭಾಗ್ಯಸ್ಥಾನದಲ್ಲಿ ಶುಕ್ರನು ನಿಮಗೆ ಯಶಸ್ಸನ್ನು, ಲಾಭವನ್ನು, ಭಾಗ್ಯವನ್ನು ಕೊಡ್ತಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಳ ಆಗುತ್ತೆ. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಒಂದು ಆರ್ಡರ್ಗಳು ಬರುವುದಾಗಲಿ, ಜೊತೆಗೆ ಉದ್ಯೋಗದಲ್ಲಿರುವಾಗ ಉದ್ಯೋಗದಲ್ಲಿ ಪ್ರಗತಿ, ಬಡ್ತಿಗಳು ಸಿಗುವಂಥದ್ದು, ಹೊಸ ಉದ್ಯೋಗ ಹುಡುಕರಿಗೆ ಹೊಸ ಉದ್ಯೋಗದಲ್ಲಿ ಸೆಲೆಕ್ಟ್ ಆಗುವಂಥದ್ದು, ಇನ್ನು ಬಹಳ ಕಾಲದಿಂದ ಕಾಯ್ತಾ ಇದ್ದ ನಿಮಗೆ ಮನೆ, ಭೂಮಿ, ಯಂತ್ರ, ವಾಹನ ಏನೇನು ಕೊಡಬೇಕು ಅದಕ್ಕೆಲ್ಲ ಅವಕಾಶ ಸಿಗುವಂಥದ್ದು. ಇನ್ನು ಯಾರೋ ಪ್ರೇಮ ಪ್ರಕರಣದಲ್ಲಿದ್ದರೆ, ಯಾಕಂದರೆ ವಿಶೇಷವಾಗಿ ಶುಕ್ರನು ಈ ವಿಶೇಷವಾದ ಮದುವೆಗೆ ಸಂಬಂಧಪಟ್ಟದಾಗಲಿ ಅಥವಾ ಈ ಒಂದು ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟದಾಗಲಿ ಅಥವಾ ಈ ಬೇರೆ ರೀತಿಯ ಕಾಮ ಚಟುವಟಿಕೆಗಳಿಗೆ ಸಂಬಂಧಪಟ್ಟದಾಗಲಿ ಶುಕ್ರನು ಕಾರಕನಾಗಿದ್ದಾನೆ. ಹಾಗಾಗಿ ಕಾಮದೇವಾಯ ವಿದ್ಮಹೇ ಶುಭ ಫಲದಾಯಕ ಅಂತ ಹೇಳ್ತಾರೆ ಕರೀತಾರೆ. ಹಾಗಾಗಿ ಶುಭ ಫಲವನ್ನು, ಸುಖ ಫಲವನ್ನು ಕೊಡುತ್ತದಾದರೆ ಈ ಬಾರಿ ಮಿಥುನ ರಾಶಿಯವರಿಗೆ ಆತನು ಉತ್ತಮ ಫಲವನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಯಾವುದೇ ರೀತಿ ನಿಮ್ಮ ಮನೋಕಾಮನೆಗಳು ಈಡೇರ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಜೊತೆಗೆ ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ, ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಳ್ಳಲಿಕ್ಕೆ, ಜೊತೆಗೆ ಹೊಸ ರೀತಿಯ ಏನಾದರೂ ಯಂತ್ರ ಉಪಕರಣಗಳನ್ನು ಕೊಳ್ಳಲಿಕ್ಕೆ ಈಗ ಹಲವಾರು ಅವಕಾಶಗಳು ಬರ್ತವೆ. ಇನ್ನು ಕೆಲವರಿಗೆ ಇಂಥ ಒಂದು ವಸ್ತ್ರ, ಆಭರಣ ವಸ್ತುಗಳೆಲ್ಲ ಗಿಫ್ಟಾಗಿ ಅಂದರೆ ಬಹುಮಾನವಾಗಿ, ಉಡುಗೊರೆಯಾಗಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಬೇರೆ ಬೇರೆ ರೀತಿಯ ಪರಸ್ಪರವಾದ ಲಾಭ, ಆದಾಯಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ಶುಕ್ರನ ವಿಶೇಷವಾದ ವರದಾಯಕ ಅನುಗ್ರಹವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಸ್ತುತಿ, ಸ್ತೋತ್ರಗಳನ್ನು ನೀವು ಸಹ ಹೇಳಬಹುದಾಗಿದೆ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಅಥವಾ 8ರ ಸ್ಥಾನದಲ್ಲಿರುವಂತಹ ಶುಕ್ರನು ನಿಮಗೆ ಖಂಡಿತ ಉತ್ತಮ ಫಲವನ್ನು ಕೊಡ್ತಾನೆ. ಅಂದರೆ 8ರ ಸ್ಥಾನದಲ್ಲಿ ಕೇವಲ ಬುಧ ಮತ್ತು ಶುಕ್ರರು ಮಾತ್ರ ಉತ್ತಮ ಫಲವನ್ನು ಕೊಡ್ತಾನೆ. ಅಷ್ಟಮದಿಂದ ತಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಬೇರೆ ಯಾವುದೇ ಗ್ರಹಗಳು ಉತ್ತಮ ಫಲವನ್ನು ಅಂದರೆ ಕೊಡೋದಿಲ್ಲ, ಅಂದರೆ ಸಂಕಷ್ಟವನ್ನೇ ಕೊಡ್ತಾರೆ. ಆದರೆ ವಿಶೇಷವಾಗಿ ಈ ಬುಧ, ಶುಕ್ರರು ಉತ್ತಮ ಫಲವನ್ನು ಕೊಡುವಂಥ ಗ್ರಹಗಳಾಗಿವೆ. ಹಾಗಾಗಿ ಈ ಬಾರಿ ನಿಮ್ಮ ರಾಶಿಗೆ ಉತ್ತಮ ಫಲವನ್ನು ಈ ಶುಕ್ರನು ಕೊಡ್ತಾ ಇದ್ದೇನೆ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಲಾಭಗಳು ವೃದ್ಧಿಯಾಗುತ್ತೆ, ಭೂಮಿ ಕೊಳ್ಳೋ ಯೋಗ, ಮನೆ ಕೊಳ್ಳೋ ಯೋಗ, ವಾಹನ ಕೊಳ್ಳೋ ಯೋಗ. ಇನ್ನು ಯಾರಿಗೆ ಬಹಳ ಕಾಲದಿಂದ ಅನಾರೋಗ್ಯ ಸಮಸ್ಯೆ ಎಲ್ಲ ಕಾಡ್ತಾಯಿದ್ರೆ ಈಗ ದಿಢೀರಾಗಿ ಪವಾಡ ಸದೃಶವಾಗಿ ಅನಾರೋಗ್ಯ ನಿವಾರಣೆಗೆ ಉತ್ತಮ ಒಂದು ಲವಲವಿಕೆ, ಉತ್ಸಾಹಗಳು ಬರುವಂಥದ್ದು. ಯಾವುದೇ ರೀತಿಯ ಪ್ರವಾಸ ಅಥವಾ ಯಾತ್ರೆಗಳನ್ನು ಹೋಗುವಂಥ ಒಂದು ಅವಕಾಶಗಳು ಬರುವಂಥದ್ದು. ಚಿನ್ನಾಭರಣ, ವಸ್ತ್ರಾಭರಣ ಇತ್ಯಾದಿ ಕೊಳ್ಳಕ್ಕೆ, ಮನೆಯಲ್ಲಿ ಶುಭ ಕಾರ್ಯ ನಿಗದಿಯಾಗುವಂಥದ್ದು, ಸಂತೋಷದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ಈ ರೀತಿ ಅನೇಕ ಶುಭವನ್ನು, ಸುಖವನ್ನು, ಭೋಗದ ಫಲವನ್ನು ಶುಕ್ರನು ಈ ಕಟಕ ರಾಶಿಯವರಿಗೆ ಕೊಡಲಿದ್ದಾನೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ಉತ್ತಮ ಅವಕಾಶಗಳು ಆಗಲಿವೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗೋದಾಗಲಿ, ಉದ್ಯೋಗದಲ್ಲಿರುವಂತೆ ಉತ್ತಮ ಬಡ್ತಿ ಸಿಗೋದಾಗಲಿ ಅಥವಾ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಸಕ್ಸಸ್ ರೇಟ್ ಅಂದರೆ ಯಶಸ್ಸಿನ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಶುಕ್ರನ ವಿಶೇಷವಾದ ಅನುಗ್ರಹವನ್ನು ಎಲ್ಲ ಕಟಕ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳುವಂಥ ಶುಕ್ರ ಅಥವಾ ಶುಕ್ರನ ದೇವತಾಗಳಿಗೆ ಸಂಬಂಧಪಟ್ಟ ಸ್ತೋತ್ರ, ಸ್ತುತಿ ಶ್ಲೋಕವನ್ನು ಹೇಳ್ಬೋದಾಗಿದೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ರ ಮನೆ ಚಲನೆ. ಆಗಲೇ ಹೇಳಿದಂತೆ 6, 7 ಮತ್ತು 10ರ ಸ್ಥಾನದಲ್ಲಿ ಯಾರಿದೆಯೋ ಅವರಿಗೆ ಸ್ವಲ್ಪ ಶುಕ್ರನಿಂದ ಒಳ್ಳೆಯ ಫಲ ಬರೋದಿಲ್ಲ. ಅಂದರೆ ಅದರ ಅರ್ಥ ಕೆಟ್ಟ ಫಲ ಅಥವಾ ಮಿಶ್ರ ಫಲಗಳು ಬರ್ಬೋದಂತ. ಹಾಗಾಗಿ ನಿಮಗೆ ಈ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರುವಂಥ ಶುಕ್ರನು ಈ ಬಾರಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಕೆಲವೊಂದು ನಿಮಗೆ ವಿರುದ್ಧವಾದ ಘಟನೆಗಳು ಆಗುವಂಥದ್ದು. ವಿಶೇಷವಾಗಿ ಬಾಂಧವ್ಯದಲ್ಲಿ ಕೊರತೆ, ದಾಂಪತ್ಯದಲ್ಲಿ ಜಗಳಗಳು ಬರುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಪ್ರೇಮ ಪ್ರಕರಣ ಇದ್ದರೆ ಅವರಿಂದ ಪ್ರೇಮಿಗಳ ಮಧ್ಯೆ ಜಗಳಗಳು ಬರುವಂಥದ್ದು. ಇನ್ನು ಕೆಲವರಿಗೆ ತಮ್ಮ ಒಂದು ಸಂಗಾತಿಯಿಂದ ಬೇರೆ ಆಗುವಂಥ, ಸಪ್ರೇಷನ್ ಆಗುವಂಥದ್ದು, ವಿಚ್ಛೇದನದ ಒಂದು ನಿರ್ಧಾರಗಳೆಲ್ಲ ಬರುವಂಥದ್ದು. ಮನಸ್ಸಲ್ಲಿ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸಾಕಲಾದ ವಾತಾವರಣ, ಕೆಲಸದ ಜಾಗದಲ್ಲಿ ಸಾಕಲಾದ ವಾತಾವರಣ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ವಿವಾದಗಳು, ಆಪತ್ತುಗಳು ಅಥವಾ ಆರೋಪಗಳು, ಆಪಾದನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಹಣದ ವಿಚಾರವಾಗಿ ನಿಮಗೆ ಸ್ವಲ್ಪ ಕೊರತೆ ಎದುರಾಗುತ್ತೆ. ಸಾಲ ಮಾಡುವಂಥ ಪ್ರಮೇಯ ಅಥವಾ ಮಾಡಿದ ಸಾಲವನ್ನು ತೀರಿಸುವಂಥ ಒಂದು ಕಷ್ಟ ಆಗುವಂಥದ್ದು, ಸಾಲದ ನೋಟಿಸ್ಗಳು ಬರುವಂಥದ್ದು, ಅಥವಾ ಯಾವುದೇ ನಿಮ್ಮ ಒಂದು ವ್ಯಾಪಾರ, ಉದ್ಯಮ ಇದೆಲ್ಲ ಇದ್ದರೆ ಅದರಲ್ಲಿ ದಿಢೀರಾಗಿ ನಷ್ಟ ಆಗುವಂಥದ್ದು, ನಿಮ್ಮಲ್ಲಿರುವಂಥ ಕೆಲಸಗಾರರು, ನೌಕರರು ನಿಮಗೆ ಮೋಸಗಳನ್ನು ಮಾಡುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಬಾಂಧವ್ಯ,
ನಿಮ್ಮ ಹಣಕಾಸು ವ್ಯವಸ್ಥೆ, ನಿಮ್ಮ ಉದ್ಯೋಗ, ವ್ಯಾಪಾರ ಇದನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಗಳು ಜಾಸ್ತಿ ಆಗುತ್ತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಋಣಾತ್ಮಕ ಚಿಂತನೆ ಕಡಿಮೆ ಮಾಡಿ ಧನಾತ್ಮಕವಾದ ಯೋಚನೆಗಳನ್ನು ಮಾಡಬೇಕಾಗತ್ತೆ. ಇನ್ನು ಕೊನೆಗೆ ಹೇಳತಕ್ಕಂತಹ ಈ ಸ್ತೋತ್ರ, ಸ್ತುತಿ ಅಥವಾ ಯಾವುದೇ ಒಂದು ಪರಿಹಾರ ಮಾರ್ಗವನ್ನು ಶಿವರಾಶಿಯವರು ಖಂಡಿತ ಅನುಸರಿಸಬೇಕಾಗುತ್ತೆ. ಯಾಕಂದರೆ ನಿಮಗೆ ಶುಕ್ರನ ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ 6ನೇ ಸ್ಥಾನ ಅಥವಾ ಷಷ್ಠದ ಸ್ಥಾನದಿಂದ ಅಲ್ಲಿ ಶುಕ್ರನು ಯಾವಾಗಲೂ ಆಗಲೇ ಹೇಳಿದಂತೆ 6, 7, 10ರಿಂದ ಉತ್ತಮ ಫಲವನ್ನು ಕೊಡೋದಿಲ್ಲ. ನಿಮ್ಮ ರಾಶಿಗೂ ಈಗ ಮಿಶ್ರ ಫಲ ಅಥವಾ ಸಂಕಷ್ಟ ಫಲಗಳು ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಹಣಕಾಸಿನ ಮೇಲೆ, ಆದಾಯದ ಮೇಲೆ ಪರಿಣಾಮ ಬೀರ್ಬೋದು, ಉದ್ಯೋಗದ ಮೇಲೆ, ವ್ಯಾಪಾರದ ಮೇಲೆ ಪರಿಣಾಮ ಬೀರ್ಬೋದು, ಅಡ್ಡ ಪರಿಣಾಮ ಬರ್ಬೋದು. ಕೆಲವರಿಗೆ ತಾತ್ಕಾಲಿಕವಾಗಿ ಸ್ವಲ್ಪ ಹಣಕಾಸಿನ ಪೂರೈಕೆ ನಿಂತು ಹೋಗೋದು ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಕಷ್ಟಗಳಾಗುವಂಥದ್ದು, ಅನಿರೀಕ್ಷಿತ ಲಾಭ ಬರೋದು, ಅನಿರೀಕ್ಷಿತ ನಷ್ಟಗಳು ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಕಲಹ ಹೆಚ್ಚಾಗುತ್ತೆ. ಮನೆ ಮಂದಿಗೆ, ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ, ಮೇಲಾಧಿಕಾರಿಗಳ ಜೊತೆಗೆ ಕಲಹಗಳು ಹೆಚ್ಚಾಗುತ್ತೆ. ನಿಮ್ಮ ಮೇಲೆ ಆರೋಪಗಳು ಬರುತ್ತದೆ, ಅವಮಾನಕರ ಘಟನೆಗಳು ದೊರಕುತ್ತೆ. ಜೊತೆಗೆ ಯಾವುದೇ ರೀತಿಯ ಬೇರೆ ಉದ್ದೇಶಗಳಿಗೆ ನಿಮ್ಮ ಕೂಡಿಟ್ಟ ಹಣ ಖರ್ಚಾಗೋದು, ಆಸ್ಪತ್ರೆ ಖರ್ಚು, ಔಷಧದ ಖರ್ಚು, ಅದು ಯಂತ್ರ ಉಪಕರಣ, ವಾಹನ ರಿಪೇರಿ ಅಂತ ಕೆಟ್ಟು ಹೋಗುವಂಥ ಖರ್ಚುಗಳು, ಈ ರೀತಿ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಲ್ಲದೆ ಯಾರಾದರೂ ನಿಮ್ಮಿಂದ ಈಗ ಹಣವನ್ನು ಸುಳ್ಳು ಕಾರಣ ಹೇಳಿ ನಿಮ್ಮಿಂದ ಹಣವನ್ನು ಪೀಕಿಸಿಕೊಂಡು ಆಮೇಲೆ ಅವರು ನಿಮಗೆ ಹಣವನ್ನು ಕೊಡದೇ ಇರುವಂಥ ಇತ್ಯಾದಿ ಮನಸ್ಸಿಗೆ ಹಣಕಾಸಿನ ಮೂಲಕ ಅಸಮಾಧಾನಕರದ ಘಟನೆಗಳು ಜರುಗುತ್ತೆ, ಕಲಹದ ವಾತಾವರಣ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ತನು ಮನ ಧನದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕಾಗಲಿ ಅಥವಾ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಆಗಲಿ ಅಥವಾ ಆಮಿಷಕ್ಕೆ ಒಳಗಾಗಿರುತ್ತೆ. ಈ ಲಾಭದ ಆಮಿಷ ಒಡ್ಡಿಗ ಸಾವಿರಾರು ಮೆಸೇಜ್ಗಳು ಬರ್ತಾ ಇರ್ತವೆ. ಹಾಗಾಗಿ ಅಂಥದನ್ನು ಕೋಟಿಗಟ್ಟಲೆ ಎಲ್ಲ ಕಳೆದುಕೊಂಡಿರ್ತಾರೆ. ಎಲ್ಲರೂ 1,000 ರೂಪಾಯಿನ ಯಾರಿಗೂ ಕೊಡದೇ ಕೈ ಎತ್ತಿ ಕೊಡದೇ ಇದ್ದಂಥವ್ರು ತಮ್ಮ ಒಂದು ಅಚಾತುರ್ಯದಿಂದ ಅಥವಾ ಒಂದು ಓವರ್ ಕಾನ್ಫಿಡೆನ್ಸಿಂದ ಅಥವಾ ಓವರ್ ಸ್ಮಾರ್ಟ್ನೆಸ್ಸಿಂದ ಕೋಟಿಗಟ್ಟಲೆ ಕಳೆದುಕೊಂಡು ನಾವು ಪ್ರತಿನಿತ್ಯ ಓದ್ತಾ ಇರ್ತೇವೆ. ಹಾಗಾಗಿ ಅಂತಹ ಕೆಲಸಗಳೆಲ್ಲ ಈಗ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ. ಜೊತೆಗೆ ಕೊನೆಗೆ ಹೇಳುವಂಥ ಈ ಶುಕ್ರನಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಶ್ಲೋಕ, ಸ್ತುತಿ, ದೇವತಾ ಪ್ರಾರ್ಥನೆಯನ್ನು ಖಂಡಿತವಾಗಿ ಕನ್ಯಾ ರಾಶಿಯವರು ಮಾಡಬೇಕಾಗತ್ತೆ. ಬಳಿಕ ತುಲಾರಾಶಿಗೆ ಪಂಚಮದ ಸ್ಥಾನ ಉತ್ತಮ ಸ್ಥಾನ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿರುವಂತಹ ಶುಕ್ರನಿಂದ ಧನವೃದ್ಧಿ, ನಾನಾ ರೀತಿಯ ಆದಾಯಗಳು ಹೆಚ್ಚಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಪ್ರಗತಿಯಾಗುವಂಥದ್ದು, ಉತ್ತಮವಾದ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಕೆಲವೊಬ್ಬರಿಗೆ ಸನ್ಮಾನ, ಕೆಲವೊಬ್ಬರಿಗೆ ಉಡುಗೊರೆಗಳು ಅಥವಾ ಸರ್ಕಾರದಿಂದ ಅಥವಾ ಇನ್ನಿತರ ಸಾರ್ವಜನಿಕ ಸಂಸ್ಥೆಗಳಿಂದ ನಿಮಗೆ ಒಂದು ಗೌರವದ ಸ್ಥಾನಮಾನ ಸಿಗುವಂಥದ್ದು. ಜೊತೆಗೆ ಶುಭ ಸಮಾರಂಭಗಳಲ್ಲಿ ಉತ್ತಮವಾದ ಭೋಜನ ಆಹಾರಗಳನ್ನು ಸೇವಂಥದ್ದು, ಯಾತ್ರೆ, ಪ್ರವಾಸ ಅಥವಾ ಪ್ರವಾಸಿ ತಾಣಗಳ ಸಂದರ್ಶನ, ಇನ್ನು ಕೆಲವರಿಗೆ ವಿದೇಶದ ಯಾತ್ರೆ ಮಾಡುವಂಥ ಅವಕಾಶಗಳು, ಈ ರೀತಿ ಮನಸ್ಸಿಗೆ ಉಲ್ಲಾಸ ಮತ್ತು ಖುಷಿ ಕೊಡುವಂಥ ಘಟನೆಗಳು ತುಲಾರಾಶಿಯವರಿಗೆ ಆಗ್ತಿರುತ್ತೆ. ನಿಮ್ಮ ರಾಶಿಯಾಧಿಪತಿಯು ಶುಕ್ರನೇ ಆಗಿದ್ದಾನೆ. ಹಾಗೆ ನಿಮ್ಮ ರಾಶಿಯಾಧಿಪತಿಯು ಈಗ ಶನಿಯ ಮಹಾರಾಜರ ಒಂದು ಸ್ವಕ್ಷೇತ್ರದಲ್ಲಿ ಈಗ ವಿಶೇಷವಾದ ಉತ್ತಮ ಫಲವನ್ನು ಕೊಡ್ತಾನೆ. ಬಹಳ ಕಾಲದಿಂದ ನಿಮಗೆ ನಿರಾಕರಣೆಯಾಗಿದ್ದ ಅವಕಾಶಗಳು ಸಿಗ್ಬೋದು. ಇನ್ನು ಯಾರು ಸರ್ಕಾರದ ಬೇರೆ ಬೇರೆ ರೀತಿಯ ಸೌಲಭ್ಯಗಳಿಗೆ ಅರ್ಜಿ ಹಾಕಿದ್ದಾರೋ ಅಂತಹ ಸೌಲಭ್ಯಗಳು ನಿಮಗೆ ಈಗ ಸಿಗಲಿವೆ. ಜೊತೆಗೆ ವ್ಯಾಪಾರ ಅಥವಾ ಉದ್ಯಮದಲ್ಲಿ ನೀವು ಮಾಡುವಂಥ ಏನೇನು ನೀವು ಎಕ್ಸ್ಪಾನ್ಷನ್ಗಳಿರ್ಬೋದು ಅಥವಾ ಅದರದ್ದೊಂದು ಏನಾದರೂ ಡೆವಲಪ್ಮೆಂಟ್ಗೆ ಅದರ ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ. ಇನ್ನು ಕೆಲವರಿಗೆ ಭೂಮಿ, ಮನೆ, ವಾಹನ ಕೊಳ್ಳುವಂಥ ಅವಕಾಶಗಳು ಸಹ ಈಗ ಸಿಗಲಿವೆ. ಹಾಗಾಗಿ ತುಲಾರಾಶಿಯವರು ನಿಮ್ಮ ರಾಶಿಯಾಧಿಪತಿ ಶುಕ್ರನಿಂದ ಬರುವಂಥ ವಿಶೇಷವಾದ ಈ ಕುಂಭದ ಅನುಗ್ರಹವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಅವಕಾಶ 1 ತಿಂಗಳವರೆಗೆ ಇರುತ್ತೆ. ಹಾಗೆ ಎಲ್ಲ ತುಲಾರಾಶಿಯವರಿಗೆ ಶುಕ್ರನಿಂದ ಶುಭವಾಗಲಿ. ಆಸಕ್ತಿ ಉಳ್ಳವರು ಶುಕ್ರನಿಗೆ ಸಂಬಂಧಿತ ಸ್ತೋತ್ರ, ಸ್ತುತಿ, ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ಮುಂದೆ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನದಲ್ಲಿ ವಿಶೇಷವಾಗಿ ಸುಖವನ್ನು, ಲಾಭವನ್ನು ಶುಕ್ರನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ವ್ಯಾಪಾರದ ಅಭಿವೃದ್ಧಿ ಆಗುತ್ತೆ. ಉದ್ಯಮಗಳಿಗೆ ಪ್ರಗತಿ ಇದೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ಅವರಿಗೆ ಅವಕಾಶ ಸಿಗುತ್ತೆ. ವಿಶೇಷವಾಗಿ ಬೇರೆ ಬೇರೆ ರೀತಿಯ ಮೀಡಿಯಾಗೆ ಸಂಬಂಧಪಟ್ಟ ಕೆಲಸ ಅಥವಾ TV, ಸಿನಿಮಾ, ಮಾಧ್ಯಮ ಅಥವಾ ಬೇರೆ ಬೇರೆ ರೀತಿಯ ಸಾಹಿತ್ಯ, ಸಂಗೀತ, ಕಲೆಗಳಿರುವಂಥವರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಅಂತಹ ಒಂದು ಹೊಸ ಪ್ರಾಜೆಕ್ಟ್ಗಳಿಗೆ ಅವಕಾಶ, ನಟನೆಯ ಕ್ಷೇತ್ರದಲ್ಲಿ ಇವರಿಗೆ ನಟನಾ ಅವಕಾಶಗಳು ಸಿಗುವಂಥದ್ದು, ದೊಡ್ಡ ಪ್ರಾಜೆಕ್ಟ್ನಲ್ಲಿ ಕೆಲವರಿಗೆ ಮಾಡುವಂಥ ಅವಕಾಶಗಳು ಕೆಲವರಿಗೆ ಸಿಗುವಂಥದ್ದು. ಜೊತೆಗೆ ಈ ಬಂಧುಗಳಿಂದ, ಮಿತ್ರರಿಂದ ಸಹಾಯ ಆಗುತ್ತೆ. ಹಿಂದೆ ನೀವು ಟ್ರೈ ಮಾಡಿ ಬಿಟ್ಟಂತಹ ಕೆಲವೊಂದು ವಿಚಾರಗಳಿಗೆ ಈಗ ನಿಮಗೆ ಅದರ ರಿಸಲ್ಟ್ಗಳು ಬಂದು ನೀವು ಸಿಲೆಕ್ಷನ್ ಆಗುವಂಥದ್ದು, ಬಂಧುಗಳು, ಮಿತ್ರರ ಜೊತೆಗೆ ಉತ್ತಮ ಕಾಲ ಕಳೆಯುವಂಥ ಅವಕಾಶ. ಇನ್ನು ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರ ಸಹಾಯಗಳು ಆಗುವಂಥದ್ದು ಅಥವಾ ಪರಸ್ಪರರಲ್ಲಿ ಏನಾದರೂ ಒಂದು ವಿಶೇಷವಾದ ಬಾಂಧವ್ಯಗಳಿಗೆ ವೃದ್ಧಿ ಆಗುವಂಥದ್ದು. ಈ ರೀತಿ ಸುಖವನ್ನು, ಸಂತೋಷವನ್ನು, ಲಾಭವನ್ನು ಕೊಡುವಂಥ ವಿಶೇಷವಾದ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ ಈಗ ಕಂಡುಬಂದಿದೆ. ಆ ಒಂದು ಶುಕ್ರ ಮತ್ತು ಶನಿಯ ಸಂಗಮದಿಂದ ನಿಮಗೆ ವಿಶೇಷವಾದ ಉತ್ತಮ ಫಲಗಳನ್ನು ಈ 1 ತಿಂಗಳ ಕಾಲ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳುವಂಥ ಈ ಶುಕ್ರನಿಗೆ ಸಂಬಂಧಿತವಾದ ಸ್ತೋತ್ರ, ಸ್ತುತಿ, ಶ್ಲೋಕ, ಧ್ಯಾನ ಮಾರ್ಗವನ್ನು ಅನುಸರಿಸಬಹುದು. ಮುಂದೆ ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ರ ಸ್ಥಾನದಿಂದ ಅಲ್ಲಿ ವಿಶೇಷವಾಗಿ
ಈ ಲಾಭವನ್ನು ಸುಖವನ್ನು ನಿರ್ದೇಶ ಮಾಡ್ತಾರೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಸಹೋದರರ ಮಧ್ಯೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಇನ್ನು ನಿಮ್ಮ ಸಹೋದರರಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆಗಳು ಅಥವಾ ದಾಯಾದಿ ಮಾಡಿದೆ ಆಸ್ತಿ ವಿವಾದಗಳು ಅದಕ್ಕೆ ಪರಿಹಾರ ಆಗುವಂಥದ್ದು, ನಿಮಗೆ ಒಂದು ಪಿತ್ರಾರ್ಜಿತ ಸಿಗಬೇಕಾದ ಭೂಮಿ ಮನೆಗಳೆಲ್ಲ ಸಿಗುವಂಥದ್ದು. ಜೊತೆಗೆ ಹಿಂದೆ ಯಾವುದೇ ಕಾರಣಕ್ಕೆ ನಿಂತು ಹೋಗಿದ್ದ ಕೆಲವೊಂದು ನಿಮಗೆ ಕೌಟುಂಬಿಕ ವಿಚಾರಗಳ ಒಂದು ಶುಭ ಕಾರ್ಯಗಳು ಅಥವಾ ಇನ್ನೇನಾದರೂ ಧಾರ್ಮಿಕ ಕಾರ್ಯಗಳು ಈಗ ಮತ್ತೆ ಪುನರಾರಂಭ ಆಗುವಂಥದ್ದು. ಹಿರಿಯರ ಒಂದು ಅನುಗ್ರಹದಿಂದ ನಿಮಗೆ ಕೆಲವೊಂದು ವಿಚಾರಗಳಿಗೆ ವಿಶೇಷವಾದ ಸಹಾಯಗಳು ಸಿಗುವಂಥದ್ದು. ಬಂಧುಗಳು ಮಿತ್ರರು ನಿಮಗೆ ಈಗ ಸಹಾಯಕ್ಕೆ ನಿಲ್ಲುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಜೊತೆಗೆ ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶ, ಧಾರ್ಮಿಕ ಸ್ಥಳದಲ್ಲಿ ಉತ್ತಮವಾದ ಅನುಭೂತಿ ಅಥವಾ ಒಳ್ಳೆಯ ಒಂದು ದೈವಿ ಅನುಭೂತಿಗಳು ಕೆಲವರಿಗೆ ಆಗುವಂಥ ಅವಕಾಶ. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಧನುರಾಶಿಯವರು ಈ ಕಾಲದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಈ ಕೆಲವೊಬ್ಬರಿಗೆ ವಾಹನ, ಯಂತ್ರ ಅಥವಾ ಭೂಮಿ ಕೊಳ್ಳುವಂಥ ಅವಕಾಶಗಳು ಸಹ ಈಗ ಕೆಲವೊಬ್ಬರಿಗೆ ಒದಗಿ ಬರಲಿದೆ. ಇವೆಲ್ಲವೂ ಈ ಶುಕ್ರನ ಅನುಗ್ರಹದಿಂದ, ಕುಂಭರಾಶಿಯಲ್ಲಿ ಇರುವಂಥ ಶುಕ್ರನ ಯುತಿ, ಶನಿ ಯುತಿಯಿಂದ ನೀವು ಉತ್ತಮವಾದ ಪ್ರಯೋಜನ ಈಗ ಬಾರಿ ಪಡಿತಾ ಇದ್ದೀರಾ. ಅನೇಕ ಉತ್ತಮ ಫಲಗಳಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗಲಿವೆ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಸ್ತೋತ್ರಗಳನ್ನು ಹೇಳ್ಬೋದಾಗಿದೆ. ಇನ್ನು ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ಧನದಿಂದ ನಿಮಗೆ ಈ 2ನೇ ಮನೆ ಅಂತ ಹೇಳ್ತಾರೆ. ಹಾಗಾಗಿ ಧನಸ್ಥಾನದಲ್ಲಿ ವಿಶೇಷವಾದ ಲಾಭವನ್ನು ಪಡೆಯಲಿದ್ದೀರಾ. ಮೇಷರಾಶಿಗೆ ಲಾಭದ ಮನೆ, ನಿಮಗೆ ಧನದ ಮನೆ. ಹಾಗಾಗಿ ನೋಡಿ, ಅಲ್ಲಿ ಒಂದು ರಾಶಿಗೆ ಈಗ ಶನಿ ಮಹಾರಾಜರು ಮುಂದಿನ ತಿಂಗಳು 2-3 ತಿಂಗಳಲ್ಲಿ ಅಲ್ಲಿ ಹಿಡಿಯಲಿದ್ದಾರೆ. ಈಗ ನಿಮಗೆ ಬಿಡುಗಡೆ ಕೊಡಲಿದ್ದಾರೆ. ಅಂದರೆ ಅದರ ಒಂದು ಸಾಂಕೇತಿಕವಾಗಿ ಈಗಲೇ ನಿಮಗೆ ಅದರ ಉತ್ತಮ ಫಲ ಒಂದು ಸಿಂಪ್ಟಮ್ಯಾಟಿಕ್ ಆಗಿ ಸಿಗ್ತಾ ಇದೆ ಶುಕ್ರನಿಂದ. ಹಾಗಾಗಿ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿರುವಂತಹ ಶುಕ್ರನು ಈ ಮಕರ ರಾಶಿಯವರಿಗೆ ವಿಶೇಷ ಲಾಭವನ್ನು, ಇಷ್ಟಾರ್ಥವನ್ನು, ಸಿದ್ಧಿಯನ್ನು ಕೊಳ್ಳಿದ್ದಾನೆ. ದೀರ್ಘಕಾಲದಿಂದ ಈ ಶನಿಯ ಒಂದು ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿಂದ ನೊಂದಂತಹ, ಬೆಂದಂತಹ ಅಥವಾ ಕಷ್ಟ ನಷ್ಟಗಳಿಗೆ ಒಳಗಾದಂಥ ಮಕರ ರಾಶಿಯವರಿಗೆ ಈಗ ಒಂದು ಚೇತರಿಕೆ ಶನಿ ಮಹಾರಾಜರ ಜೊತೆ ಸೇರಿರುವಂಥ ಶುಕ್ರನು ನಿಮಗೆ ಕೊಡಲಿದ್ದಾನೆ. ಅಪರೂಪದ ಲಾಭ ಆದಾಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಯತ್ನಗಳಿಗೆ ಫಲಗಳು ಸಿಗುವಂಥದ್ದು. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡಿರೋರಿಗೆ ಹೊಸ ಉದ್ಯೋಗಗಳು ಸಿಗುವಂಥದ್ದು. ಅನೇಕ ರೀತಿಯ ಮದುವೆನೋ ಅಥವಾ ಮುಂಜಿನೋ ಇಂಥ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯಮವನ್ನು ಎಕ್ಸ್ಪಾನ್ಷನ್ ಮಾಡುವಂಥ, ಅಭಿವೃದ್ಧಿ ಮಾಡುವಂಥ ಅವಕಾಶ ಅಥವಾ ಹಿಂದೆ ನಿಮಗೆ ನಿಂತು ಹೋಗಿದಂಥ ಅವಕಾಶಗಳಿಗೆ ಮತ್ತೆ ಮರುಬರಳಿ ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಇವೆ. ವಿವಾಹ ಯೋಗ್ಯರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಅಥವಾ ಬೇರೆ ಬೇರೆ ರೀತಿಯ ಕಾರಣಗಳಿಂದ ದೂರ ಆದಂತಹ ಈ ದಂಪತಿಗಳು ಅಥವಾ ಬಂಧುಗಳು, ಮಿತ್ರರಿಗೆ ಮತ್ತೆ ಒಂದುಗೂಡುವಂಥ ಅವಕಾಶಗಳೆಲ್ಲ ಬರಲಿವೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಅಪರೂಪದ ಅವಕಾಶ ಬಂದಿದೆ. ಈ ಒಂದು ಅವಕಾಶವನ್ನು, 1 ತಿಂಗಳ ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಶುಕ್ರ ಮತ್ತು ಶನಿ ಮಹಾರಾಜರ ವಿಶೇಷವಾದ ಬೆಂಬಲದಿಂದ ಎಲ್ಲ ಮಕರ ರಾಶಿಗೆ ಶುಭ ಆಗುತ್ತೆ. ಆಸಕ್ತಿಯುಳ್ಳವರು ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ಇನ್ನು ಕುಂಭರಾಶಿಗೆ ನಿಮ್ಮ ಜನ್ಮದಲ್ಲೇ ಈಗ ಶುಕ್ರನು ಬರುವಂಥದ್ದು. ಜನ್ಮದಲ್ಲೇ ಶನಿ ಮಹಾರಾಜರು ಇದ್ದರೆ ಅವರು ಪರೀಕ್ಷೆ ಮಾಡ್ತಾಯಿದ್ದಾರೆ. ಆದರೆ ಈಗ ಅವರ ಒಂದು ಪರೀಕ್ಷೆಯಲ್ಲಿ ತಾತ್ಕಾಲಿಕವಾದ ಒಂದು ಉತ್ತಮವಾದ ಒಂದು ಫಲವನ್ನು ಶುಕ್ರನಿಗೆ ಕೊಟ್ಟಿದ್ದಾನೆ. ಇಲ್ಲಿ ಹಾಗೆಯೇ ನಿಮಗೆ ಕೊಟ್ಟು ನೋಡ್ತಾರೆ. ಶನಿ ಮಹಾರಾಜರು ಈಗ ಸಾಡೆಸಾತಿಯ ಮಧ್ಯದಲ್ಲೂ ಒಂದೊಂದು ಒಳ್ಳೆಯ ಅವಕಾಶಗಳು ಮಧ್ಯದಲ್ಲಿ ಶನಿ ಮಹಾರಾಜರು ಬರ್ತಾ ಇರುತ್ತೆ. ಹಾಗೆ ನಿಮಗೂ ಈಗ ಶನಿ ಮಹಾರಾಜರು ಈ ಶುಕ್ರನ ಮೂಲಕ ಕೆಲವೊಂದು ಒಳ್ಳೆಯದನ್ನು ಕೊಟ್ಟು ನೋಡ್ತಾರೆ. ಆ ಒಳ್ಳೆಯದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳ್ಬೇಡಿ. ಅದನ್ನು ಏನಾದರೂ ಅನಾಚಾರಗಳಿಗೆ, ದುರಾಚಾರಗಳಿಗೆ ಬಳಸೋದಾಗಲಿ. ಈಗ ನಿಮಗೆ ಈ ಕಾಲದಲ್ಲಿ 1 ತಿಂಗಳ ಕಾಲ ಹಣ ಬರುತ್ತೆ, ಸಂಪತ್ತು ಬರುತ್ತೆ. ಇನ್ನು ಕೆಲವರಿಗೆ ಸಾಲಗಳನ್ನು ತೀರಿಸಲಿಕ್ಕಾಗತ್ತೆ. ಅಥವಾ ಬಂದಂತಹ ನಿಮಗೆ ಇದ್ದಂತಹ ತೊಂದರೆಗಳೆಲ್ಲ ಹಣಕಾಸಿನ ಆರ್ಥಿಕ ಮುಗ್ಗಟ್ಟೆಲ್ಲ ನಿವಾರಣೆ ಆಗುತ್ತೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿಯವರಿಗೆ ಬಡ್ತಿ ಸಿಗ್ಬೋದು ಅಥವಾ ಹೊಸ ಉದ್ಯೋಗಗಳಿಗೆ ಪ್ರಯತ್ನ ಪಟ್ಟರೆ ಉದ್ಯೋಗಕ್ಕೆ ಚಾನ್ಸ್ಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಆಗ್ತವೆ, ಅದೃಷ್ಟಗಳು ಹೊರೆಯುತ್ತವೆ. ಆದರೆ ಈ ಬಂದಂಥ ಹಣವನ್ನು ನೀವು ದುರುಪಯೋಗ ಮಾಡಲಿಕ್ಕೆ ಅಥವಾ ಕೆಲವೊಂದು ದುಶ್ಚಟಗಳಿಗೆ, ದುಷ್ಟ ಮಿತ್ರರಿಗೆ ಅಥವಾ ಬೇರೆ ಬೇರೆ ರೀತಿಯ ದುರ್ವ್ಯಸನಗಳಿಗೆ ಹೇಳ್ಬೋದು. ಅಂಥ ದುರ್ವ್ಯಸನಗಳಿಗೆ ನೀವು ಅದನ್ನು ದುಂದುವೆಚ್ಚ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಅಂಥವ್ರು ನಿಮಗೆ ಒಕ್ಕರಿಸ್ತಾರೆ. ಹಾಗಾಗಿ ಆ ಕಾಲದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾವುದೇ ರೀತಿಯ ದುಂದುವೆಚ್ಚಗಳಿಗೆ, ದುರುಪಯೋಗಗಳಿಗೆ, ದುರ್ವ್ಯಸನಗಳಿಗೆ ಬಳಸಬೇಡಿ. ಸದುಪಯೋಗಗಳಿಗೆ, ಸದಾಚಾರಗಳಿಗೆ, ಜೊತೆಗೆ ನಿಮ್ಮ ಒಂದು ಭವಿಷ್ಯದ ಒಂದು ಉಳಿಗಾಗಿ ಬಳಸ್ಕೊಳ್ಳಿ. ಯಾಕಂದರೆ ಸಾಡೆಸಾತಿ ನಿಮ್ಮ ಇನ್ನೊಂದು ಬಿಟ್ಟು ಹೋಗೋದಿಲ್ಲ. ಇನ್ನೂ 2.5 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ನೀವು ಬಂದಂಥ ಒಂದು ಸಂಪತ್ತನ್ನು ಅದರ ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ನಿಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯವನ್ನು ಮಾಡೋದಾಗಲಿ, ಯಾವುದೇ ರೀತಿಯ ಉತ್ತಮ ಹೂಡಿಕೆ ಮಾಡೋದಾಗಲಿ ಮಾಡಿಕೊಳ್ಳಿ. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಒಂದು ಇದ್ದಂಥ ಹಣಕ್ಕೆ ಕೆಲವರು ನಾನು ಅದನ್ನು ಡಬಲ್ ಮಾಡಿಕೊಡ್ತೇನೆ, ಅದನ್ನು ನಾವು ಪಾರ್ಟ್ನರ್ಶಿಪ್ಪಲ್ಲೂ ಮಾಡೋಣ ಅಂಥದ್ದಕ್ಕೆಲ್ಲ ಯಾವುದೇ ರೀತಿಯ ಪ್ಲ್ಯಾನ್ಗಳೆಲ್ಲ ಮಾಡಲಿಕ್ಕೆ ಹೋಗೋದಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ನಿಮ್ಮ ಒಂದು ಭದ್ರತೆಯನ್ನು ನೀವು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ದುಷ್ಟ ಮಿತ್ರರ ದುಶ್ಚಟಗಳಿಗೆ ಹೋಗುವಂಥದ್ದಲ್ಲ. ವಿಶೇಷವಾಗಿ ಯುವ ಜನಾಂಗದವರು ಯಾರು ಕುಂಭರಾಶಿಯವರು ಇದ್ದಾರೆ, ವಿದ್ಯಾರ್ಥಿಗಳು, ಯುವ ಜನರು, ನಿಮಗೆ ಈ ಕಾಲದಲ್ಲಿ ದುಷ್ಟ ಮಿತ್ರರ ಪ್ರೇರಣೆ ಜಾಸ್ತಿ ಆಗುತ್ತೆ. ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಈ ಬಂದಂಥ ಒಂದು ಉತ್ತಮ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳುವಂಥ ಶುಕ್ರನ ಪ್ರಾರ್ಥನೆ, ಶ್ಲೋಕ, ಧ್ಯಾನವನ್ನು ಮಾಡಬಹುದಾಗಿದೆ. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ
ಅಲ್ಲಿ ನಷ್ಟಭಾವ ಅಥವಾ 12ನೇ ಮನೆ ಅಂತ ಹೇಳ್ತಾರೆ. ಹಾಗೆ ವ್ಯಯಸ್ಥಾನದಲ್ಲಿ ಇರುವಂಥ ಶುಕ್ರನು, ಆದರೆ ಶುಕ್ರನು ಒಂದು ವಿಚಾರ ಅಂದರೆ ಆತನು ಜನ್ಮಕ್ಕೆ ಬಂದಾಗಲೂ ವ್ಯಯಕ್ಕೆ ಬಂದಾಗಲೂ ತೀರಾ ಕೆಟ್ಟದನ್ನು ಕೊಡೋದಿಲ್ಲ, ಸಮ್ಮಿಶ್ರವನ್ನು ಕೊಡ್ತಾನೆ. ಹಾಗಾಗಿ ಇಲ್ಲಿ ನೀವು ತೀರಾ ಆತಂಕ ಚಿಂತೆ ಪಡಬೇಕಾಗಿಲ್ಲ. ಅಲ್ಲಿ ನಿಮಗೆ ದುಡ್ಡು ಬರುತ್ತೆ, ಅಂದರೆ ದುಡ್ಡಿನ ಜೊತೆಗೆ ಅಲ್ಲಿ ದುರ್ಬುದ್ಧಿಗಳು, ದುರಾಚಾರಗಳು ಬರ್ತವೆ ಅಥವಾ ವ್ಯಹಂಕಾರಗಳು ಬರ್ತವೆ. ಹಾಗಾಗಿ ಈ ಕುಂಭ ಮತ್ತು ಮೀನದವರಿಗೆ ಈ ಸಡೆಸೆತೂ ಇದೆ, ಅದರ ಜೊತೆಗೆ ಈಗ ಉತ್ತಮ ಅವಕಾಶವನ್ನು ಶುಕ್ರನು ಕೊಡ್ತಾನೆ. ಅಲ್ಲಿ ನಿಮಗೆ ಕುಂಭದವರಿಗೆ ಜನ್ಮದಲ್ಲಿಯೂ, ಇವರಿಗೆ ಮೀನರಾಶಿಯವರಿಗೆ ವ್ಯಯದಿಂದಲೂ ಕೊಡುವಂಥ ಉತ್ತಮ ಫಲ. ಹಾಗಾಗಿ ಇಲ್ಲಿನೂ ಹಾಗೆ ಮೀನರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಆಡಂಬರ, ವೈಭೋಗ, ಪ್ರದರ್ಶನಗಳು ಮಾಡಲಿಕ್ಕೆ ಅಥವಾ ಏನಾದರೂ ಶೋ ಆಫ್ ಮಾಡಲಿಕ್ಕೆ ಖರ್ಚು ಮಾಡುವಂಥದ್ದು, ಅಥವಾ ಬೇರೆಯವರನ್ನು ಮೆಚ್ಚಿಸಲಿಕ್ಕೆ ಖರ್ಚುಗಳನ್ನು ಮಾಡುವಂಥದ್ದು, ಅಥವಾ ಬಂದಂಥ ಹಣದಲ್ಲಿ ಏನಾದರೂ ಅದನ್ನು ಉಡಿಸ್ ಮಾಡಿಬಿಡೋದು ಅಂತ ಹೇಳಿದ್ರೆ ಆ ಥರ ಎಲ್ಲ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅಂತಹ ವೈಭೋಗ, ಆಡಂಬರ ಪ್ರದರ್ಶನಗಳನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಮಿತಿ ಮೀರಿ ಎಲ್ಲ ಖರ್ಚು ಮಾಡೋದು ಹೋಗಲಿ, ಅಥವಾ ಮಿತಿ ಮೀರಿ ಸಾಲವನ್ನು ಸಹ ಮಾಡ್ತಾರೆ ಈ ಕಾಲದಲ್ಲಿ ಕೆಲವರಿಗೆ. ಅಂದರೆ ಸಾಲ ಈಗ ಈಸಿಯಾಗಿ ಸಿಗುತ್ತೆ, ಅಂಥ ಸಾಲದ ಮೆಸೇಜ್ಗಳು ಬಂದ ತಕ್ಷಣ ಆ ಸಾಲವನ್ನು ಓಕೆ ಮಾಡ್ತಾರೆ. ಆದರೆ ಸಾಲವನ್ನು ಕೊಂಡಾಗ ಹಾಲನ್ನು ಉಂಡಂತೆ, ಸಾಲಿಗನ್ನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಒಂದು ವಾಕ್ಯ ಇರುತ್ತೆ. ಹಾಗಾಗಿ ಆ ಒಂದು ಸಾಲಗಳನ್ನು ಈಗ ಮಾಡ್ತೀರಾ, ಆದರೆ ಮುಂದೆ ನಿಮಗೆ ಅದು ಸಾಲವೇ ಶೂಲ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಅಂಥ ಒಂದು ಯಾವುದೇ ರೀತಿಯ ದುಸ್ಸಾಹಸಗಳಿಗೆ, ದುರ್ಬುದ್ಧಿಗಳಿಗೆ ಅಥವಾ ಆಡಂಬರ ಪ್ರದರ್ಶನಗಳಿಗೆ, ಶೋ ಆಫ್ ಮಾಡುವಂಥ ಇದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಈ ಕಾಲದಲ್ಲಿ ಬಂದಂತಹ ಹಣವನ್ನು ಸದುಪಯೋಗ ಪಡಿಸಿದಾಗಲಿ ಅಥವಾ ಸ್ವಲ್ಪ ಪ್ರಮಾಣವನ್ನು ಅದರಲ್ಲಿ ದಾನ ಧರ್ಮ ಮಾಡಿ. ಯಾಕಂದರೆ ನಿಮಗೆ ಒಂದು 10,000 ರೂಪಾಯಿ ಬಂತಂದು ಇಟ್ಕೊಳ್ಳಿ, ಅದರಲ್ಲಿ ಕನಿಷ್ಠ ಪಕ್ಷ ಒಂದು 100 ರೂಪಾಯಿ ಏನಾದರೂ ದಾನ ಧರ್ಮಗಳಿಗೆ, ಉತ್ತಮ ಕಾರ್ಯಗಳಿಗೆ, ಸೇವಾ ಕಾರ್ಯಗಳಿಗೆ ಈಗಲಿಂದೇ ವಿನಿಯೋಗ ಮಾಡಿ. ಯಾಕಂದರೆ ಮುಂದೆ ಶನಿ ಮಹಾರಾಜರು ನಿಮ್ಮ ರಾಶಿಗೆ ಇನ್ನೊಂದು ಮಾರ್ಚ್ ತಿಂಗಳ ಕೊನೆಗೆ ಬರ್ತಾರೆ, ಅಲ್ಲಿವರೆಗೂ ಕಾಯಬೇಕಾಗಿಲ್ಲ. ಹಾಗಾಗಿ ನೀವು ಅಂಥ ಒಂದು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ಆಮಿಷಗಳಿಗೆ, ಯಾವುದೇ ರೀತಿಯ ಒಂದು ಬಲಿಪಶು ಆಗುವಂಥದ್ದಾಗಲಿ, ದುಷ್ಟ ಮಿತ್ರರ, ದುಷ್ಟ ಚಟಗಳ ಪ್ರೇರಣೆಗಳಿಗೆ, ಬೋಧನೆಗಳಿಗೆ ಒಳಗಾಗಬೇಡಿ. ಹಾಗಾಗಿ ಯಾವುದೇ ರೂಪದಲ್ಲಿ ಬರ್ಬೋದು, ಸ್ತ್ರೀಯರಿಗೆ ಪುರುಷರ ರೂಪದಲ್ಲೋ, ಮಿತ್ರರ ರೂಪದಲ್ಲೋ, ಬಂಧುಗಳ ರೂಪದಲ್ಲೋ ಬಂದು ಅದು ನಿಮ್ಮಿಂದ ಅದನ್ನು ಕಸಿದುಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ಮಾಡ್ಬೋದು. ಹಾಗಾಗಿ ನಿಮ್ಮ ಒಂದು ಭದ್ರತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ಈಗ ಕೊನೆಗೆ ಈ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಸ್ತುತಿಗಳನ್ನು ಹೇಳಿದ್ದೇನೆ, ಅದರಲ್ಲಿ ಯಾವುದೇ ರೀತಿಯನ್ನು ಪಠಣ ನೀವು ಮಾಡ್ಬೋದಾಗಿದೆ ಈ ಮೀನರಾಶಿಯವರು. ಇಲ್ಲಿವರೆಗೆ ಈ ಶುಕ್ರನ ಕುಂಭ ಪ್ರವೇಶ, ಶನಿ ಮಹಾರಾಜರ ಯುತಿಯ ಒಂದು ಅಪರೂಪದ ಘಟನೆ, ಇದು 30 ವರ್ಷಗಳ ಬರುವಂಥ ಅವಕಾಶಗಳು, 1 ತಿಂಗಳ ಕಾಲ 30 ದಿನಗಳ ಇರುವಂಥ ಅವಕಾಶದ ಬಗ್ಗೆ ವಿಶೇಷವಾದ ಈ ಸಾರ್ವತ್ರಿಕ ಫಲ ರಾಶಿಗಳ ಮೇಲೆ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲೇ ಕೆಲವೊಂದು ರಾಶಿಗೆ ಅತ್ಯುತ್ತಮವಾದ ಶುಭ ಫಲವು, ಕೆಲವೊಂದು ರಾಶಿಗೆ ಸ್ವಲ್ಪ ಸಮ್ಮಿಶ್ರ ಫಲವು, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟದ ಫಲವು ವ್ಯಕ್ತವಾಗಿವೆ. ಯಾರೋ ಈ ಮಧ್ಯಮ ಅಥವಾ ಸಂಕಷ್ಟದ ಫಲಗಳಿಂದ ಚಿಂತಿತರಾಗಬೇಕಲ್ಲ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಂತ ಇದ್ದರೆ ಇದನ್ನು ಯಾರು 12 ರಾಶಿಯವರು ಪಠನೆ ಮಾಡ್ಬೋದು. ಆದರೆ ಈ ವಿಶೇಷವಾಗಿ ಈ ಸಮ್ಮಿಶ್ರ ಮತ್ತು ಸಂಕಷ್ಟ ಬಂದವರು ಇಂಥ ಒಂದು ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ವಿಶೇಷವಾಗಿ ತಾಯಿ ಮಹಾಲಕ್ಷ್ಮೀ ದೇವಿ, ಆತ ಭಾರ್ಗವಿ ಎಂದು ಕರೆಸಿಕೊಳ್ತಾರೆ. ಹಾಗಾಗಿ ಆ ತಾಯಿಯ ಒಂದು ಮಹಾಲಕ್ಷ್ಮಿ ತಾಯಿಯ ವಿಶೇಷವಾದ ಪ್ರಾರ್ಥನೆ, ವಿಶೇಷವಾದ ಸ್ತುತಿ ಸ್ತೋತ್ರಗಳನ್ನು, ಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟಕ, ಮಹಾಲಕ್ಷ್ಮಿ ಅಷ್ಟಕನು ಬಹಳ ಪ್ರಸಿದ್ಧ, ಎಲ್ಲರಿಗೂ ಗೊತ್ತಿರುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸ್ವರೂಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಆರಂಭ ಆಗುತ್ತೆ. 8 ಚರಣಗಳು ಇರ್ತವೆ. ಆ 8 ಶ್ಲೋಕಗಳನ್ನು ನೀವು ಪ್ರತಿನಿತ್ಯ ಪಠನೆ ಮಾಡ್ಬೋದು. ಅಥವಾ ಈ ಮೊದಲನೇ ಹೇಳಿದಂಥ ಈ ಶ್ಲೋಕವನ್ನು ಅಂದರೆ ನೀವು ಪಠನೆ ಮಾಡ್ಬೋದು. ಮಹಾಲಕ್ಷ್ಮಿ ತಾಯಿಯನ್ನು ಆರಾಧನೆ ಮಾಡಿ. ಜೊತೆಗೆ ಶುಕ್ರವಾರದಂದು ಯಾವುದೇ ರೀತಿಯ ಅಮ್ಮನವರದ್ದು ದೇವಿಗೆ ಸಂಬಂಧಪಟ್ಟ ಸ್ತೋತ್ರ, ನಮ್ಮ ಲಲಿತಾ ಅಷ್ಟೋತ್ರ ಇರ್ಬೋದು, ಲಲಿತಾ ಶತನಾಮ ಇರ್ಬೋದು, ಅಥವಾ ಲಲಿತಾ ಸಹಸ್ರನಾಮ ಇರ್ಬೋದು, ಕನಕದಾರ ಸ್ತೋತ್ರ ಇರ್ಬೋದು, ಅಥವಾ ಮಹಾಲಕ್ಷ್ಮಿಯ ಬೇರೆ ಬೇರೆ ರೀತಿಯ ವೈಭವ ಲಕ್ಷ್ಮಿ ಸ್ತೋತ್ರ, ಅಷ್ಟಲಕ್ಷ್ಮಿ ಸ್ತೋತ್ರ ಅಂತೆಲ್ಲ ಬರುತ್ತೆ. ಇವೆಲ್ಲ ಈಗ ಎಲ್ಲ ಈ ಗೂಗಲ್, ಯೂಟ್ಯೂಬ್ಗಳೆಲ್ಲ ಉತ್ತಮವಾದ ಗಾಯಕರು ಹಾಡಿರುವಂಥದ್ದು ಇರುತ್ತೆ. ಅದನ್ನು ನೀವು ಕೇಳಿಸ್ಕೊಳ್ಳಿ ಅಥವಾ ಹೇಳುವಂಥ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಇಂಥ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ಪ್ರತಿದಿನವೂ ಅಥವಾ ಕನಿಷ್ಠ ಪಕ್ಷ ಶುಕ್ರವಾರದಂದು ಮಾಡುವಂಥದ್ದು. ಮಹಾಲಕ್ಷ್ಮಿ ತಾಯಿ ಅಥವಾ ಯಾವುದೇ ರೀತಿಯ ಅಮ್ಮನವರು ದೇವಿ ಅಂತ ಹೇಳ್ತಾರೆ. ಆಕೆ ತ್ರಿಶಕ್ತಿ ಸ್ವರೂಪಿಣಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಿಣಿ ಅಂತ ಹೇಳ್ತಾರೆ. ಹಾಗಾಗಿ ಜಗನ್ಮಾತೆ, ಆ ಜಗನ್ಮಾತೆಗೆ ಸಂಬಂಧಿತ ಯಾವುದೇ ರೀತಿಯ ದೇವಾಲಯಗಳಿರ್ಬೋದು. ಕೆಲವೊಂದು ದೇವಾಲಯಗಳಲ್ಲಿ, ಊರುಗಳಲ್ಲಿ ದುರ್ಗಾಂಬ ಅಂತ ಇರ್ತಾರೆ, ಮಾರಮ್ಮ ಅಂತ ಇರ್ತಾರೆ, ಕಾಳಮ್ಮ, ಚೌಡಮ್ಮ, ಅಥವಾ ಆ ಊರಿನ ಗ್ರಾಮ ದೇವಿ ಅಂತ ಇರ್ತಾರೆ. ಹಾಗಾಗಿ ಯಾವುದೇ ರೀತಿಯ ಅಮ್ಮನವರ ದೇಗುಲಗಳನ್ನು ಶುಕ್ರವಾರದಂದು ಸಂದರ್ಶನ ಮಾಡ್ಬೋದು. ಅಲ್ಲಿ ಶುಕ್ರವಾರದಂದು ವಿಶೇಷವಾದ ಸೇವೆಗಳನ್ನು ಸಲ್ಲಿಸುವಂಥದ್ದು ಇತ್ಯಾದಿ ಮಾಡೋದ್ರಿಂದ ಆ ಒಂದು ಶುಕ್ರನಿಂದ ಸಂಬಂಧಿತವಾದ ದೋಷಗಳು ನಿಮಗೆ ನಿವಾರಣೆಗೆ ಉತ್ತಮ ಫಲಗಳು ಖಂಡಿತ ಆಗುತ್ತೆ. ಅದೇ ರೀತಿ ಲಕ್ಷ್ಮೀನಾರಾಯಣ ಸಹಿತವಾದ ಪೂಜೆ ಮಾಡೋದು, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ನರಸಿಂಹ ಮುಂತಾದ ಲಕ್ಷ್ಮೀ ಶ್ರೀನಿವಾಸ ಮುಂತಾದ ಆಲಯಗಳೆಲ್ಲ ಇರ್ತವೆ. ಅಂತಹ ಕ್ಷೇತ್ರಗಳ ಸಂದರ್ಶನ ಸಹ ಮಾಡ್ಬೋದಾಗಿದೆ. ಇನ್ನು ಇವೆಲ್ಲವೂ ಅಲ್ಲದೆ ಶುಕ್ರನಿಗೆ ಸಂಬಂಧಪಟ್ಟು ಶುಕ್ರನದೇ ಸ್ತೋತ್ರಗಳು, ನವಗ್ರಹಗಳ ಸ್ತೋತ್ರ, ಪೀಡಾಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಆ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಪ್ರಸಿದ್ಧವಾದ ವ್ಯಾಸರಹಿತವಾದ ಈ ಶ್ಲೋಕವನ್ನು ಹೇಳ್ಬೋದಾಗಿದೆ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತ ಆ ಒಂದು ಈ ಒಂದು ಶುಕ್ರನ ಸಂಬಂಧಿತವಾದ ಶ್ಲೋಕವನ್ನು 6 ಬಾರಿ, ಅಂದರೆ 6 ಅನ್ನೋದು ಶುಕ್ರನ ಸಾಂಕೇತಿಕವಾದ ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಆ ಒಂದು 6 ಬಾರಿ ಇದನ್ನು ಪಠನೆ ಮಾಡೋದ್ರಿಂದ ಶುಕ್ರನಿಗೆ ಸಂಬಂಧಿತವಾದ ದೋಷಗಳ ನಿವಾರಣೆಗೆ ಉತ್ತಮವಾದ ಶುಕ್ರನ ಅನುಗ್ರಹ ಆಗುತ್ತೆ.
ಅದೇ ರೀತಿ ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗು. ಶುಕ್ರನ ಇನ್ನೊಂದು ಹೆಸರು ಭೃಗು ಅಂತ ಹೇಳಿದ್ರೆ ಹಾಕೊಂಡು ಅಂದರೆ ಭೃಗು ಕುಲ ಸಂಜಾತ ಅಂತ ಒಂದು ವಿಶೇಷವಾದ ವಾಕ್ಯ ಇದೆ. ಹಾಗಾಗಿ ಲಕ್ಷ್ಮೀ ಮಹಾತಾಯಿಯದು ಕುಲವು ಅದೇ ಆಗಿರುತ್ತೆ. ಆಕೆಯನ್ನು ಭಾರ್ಗವಿ ಎಂದು ಸಹ ಕರೀತಾರೆ. ಹಾಗಾಗಿ ಇಲ್ಲಿ ಆ ಒಂದು ಭೃಗುನ ಕುರಿತು ನಾವು ಶುಕ್ರನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗು ಅಂತ ಇದೇ ಶ್ಲೋಕವನ್ನು ನೀವು 6 ಬಾರಿ ರಿಪೀಟ್ ಮಾಡಿ ಹೇಳೋದ್ರಿಂದ ನಿಮಗೆ ಶುಕ್ರನಿಂದ ಆಗುವಂಥ ಪೀಡೆಗಳು, ವಿಶೇಷವಾಗಿ ಆ ಒಂದು ಕೆಲವೊಂದು ರಾಶಿಗಳಿಗೆ ಆಗಲೇ ಹೇಳಿದ ನಿಮಗೆ ಪೀಡೆಗಳು ಬರ್ಬೋದು. ವಿಶೇಷವಾಗಿ ಅಲ್ಲಿ ಸಿಂಹರಾಶಿ, ಕನ್ಯಾ ರಾಶಿಗೆ, ವೃಷಭ ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಅಂತೇಳಿ ಅಂಥವ್ರು ಇಂಥ ಶ್ಲೋಕವನ್ನು ಪಠನೆ ಮಾಡ್ಬೋದು. ಅಥವಾ ತಾಯಿ ಮಹಾಲಕ್ಷ್ಮಿಗೆ ಒಂದು ದೇವಿ ಶ್ಲೋಕವನ್ನು ಸಹ ಪಠನೆ ಮಾಡ್ಬೋದಾಗಿದೆ. ಇನ್ನು ಈ ಶುಕ್ರನಿಗೆ ಸಂಬಂಧಪಟ್ಟ ದಾನ ಧರ್ಮಗಳು ಇರ್ತವೆ. ವಿಶೇಷವಾಗಿ ಅವರೆಕಾಳು ಅಥವಾ ಅವರೇ ಬೇಳೆ ಅಂತ ಹೇಳ್ತಾರೆ. ಅವರೆಕಾಳು ಒಣಗಿಸಿದ್ದು ಸಿಗುತ್ತೆ, ಹಸಿನೂ ಸಿಗುತ್ತೆ. ಅದು ಅವರೆಕಾಳು ಅಥವಾ ಅವರೇ ಬೇಳೆನೇ ಯಾವುದಾಗಲಿ ದಾನ ಮಾಡೋದಾಗಲಿ, ಅದು ಅವರೆಕಾಳಿಂದ ಮಾಡಿದಂಥ ಯಾವುದೇ ರೀತಿಯ ತಿಂಡಿ ತಿನಿಸು ಖಾದ್ಯಗಳನ್ನು ಅದನ್ನು ನೀವು ಅನ್ನದಾನದ ರೂಪದಲ್ಲಿ ಯಾರಿಗೆ ಕೊಡೋದಾಗಲಿ. ವಿಶೇಷವಾಗಿ ಈ ಯುವ ಜನಾಂಗದವರು ಅಥವಾ ಬೇರೆ ಬೇರೆ ರೀತಿಯ ಈ ಮಕ್ಕಳಿರುವಂಥ ಒಂದು ಬೇರೆ ಬೇರೆ ರೀತಿಯ ಆಶ್ರಮಗಳು, ಸೇವಾ ಸಂಸ್ಥೆಗಳು ಅಥವಾ ಈ ಶಾಲಾ ಕಾಲೇಜುಗಳಿರ್ಬೋದು, ಅಂಥವರಿಗೆ ಇಂಥ ಒಂದು ಅನ್ನದಾನದ ರೂಪದಲ್ಲಿ ಇದನ್ನು ಕೊಡೋದಾಗಲಿ. ಅಥವಾ ಇದಲ್ಲದೆ ಬೇರೆ ಬೇರೆ ರೀತಿಯ ಈ ಖಾದ್ಯಗಳನ್ನು ಅಥವಾ ಸಿಹಿ ತಿನಿಸುಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಅನ್ನದಾನದ ರೂಪದ ಒಂದು ಭೋಜನವನ್ನು ಸಹ ನೀವು ಏರ್ಪಡಿಸುವಂಥದ್ದು ಶುಕ್ರನ ಪ್ರೀತ್ಯರ್ಥ ಆಗುತ್ತೆ. ಇನ್ನು ವಿಶೇಷವಾಗಿ ಈ ಸ್ತ್ರೀಯರು, ಗೃಹಿಣಿಯರು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ತಂದೆ, ನಿಮ್ಮ ತಾಯಿ ಇರ್ಬೋದು, ತಂಗಿನೋ ಸೋದರನೂ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಮಗಳು ಇರ್ಬೋದು, ಮನೆಯಲ್ಲಿರತಕ್ಕಂಥ ಸ್ತ್ರೀ ವರ್ಗದವರಿಗೆ ಅವರಿಗೆ ವಿಶೇಷವಾದ ಯಾವ್ದಾದ್ರು ಕೊಡುಗೆಗಳು ಅಂದರೆ ಅವರು ಇಷ್ಟಪಡುವಂಥ ಒಂದು ವಸ್ತ್ರಾಭರಣನೋ, ಇಷ್ಟಪಡುವಂಥ ಸಿಹಿ ತಿನಿಸುಗಳನ್ನು, ಇಷ್ಟಪಡುವಂಥ ಹೂವು ಅಥವಾ ಶೃಂಗಾರ ಸಾಮಗ್ರಿಗಳನ್ನು ಇವೆಲ್ಲನೂ ಈ ಸ್ತ್ರೀಯ ವರ್ಗದಕ್ಕೆ ಅಂದರೆ ಪ್ರತಿಯೊಂದು ಸ್ತ್ರೀಯಲ್ಲೂ ತಾಯಿ ಲಕ್ಷ್ಮಿಯ ಒಂದು ಸಾನ್ನಿಧ್ಯ ಇರುತ್ತೆ. ಹಾಗಾಗಿ ಲಕ್ಷ್ಮೀ ಸಾನ್ನಿಧ್ಯ ಸ್ವರೂಪದ ಸ್ತ್ರೀ ವರ್ಗದವರನ್ನು ಗೌರವಿಸಿ ಅವರನ್ನು ಒಂದು ಪ್ರಸನ್ನವಾಗಿಡುವಂಥದ್ದು, ಯಾವುದೇ ರೀತಿ ಅವರಿಗೆ ಸಹಾಯವನ್ನು ಮಾಡೋದಾಗಲಿ, ಅವರಿಗೆ ಕಾಣಿಕೆ ಕೊಡುಗೆಗಳನ್ನು ಮಾಡುವಂಥದ್ದು. ಹಾಗಾಗಿ ಈ ಶುಕ್ರನ ಪ್ರೀತ್ಯರ್ಥವಾಗಿ ನಾವು ಈ ಮಾಡುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ಈ ಸೇವಾ ಮಾರ್ಗಗಳಿಂದ ನಾವು ಉತ್ತಮ ಫಲವನ್ನು ಪಡೆಯಬಹುದಾಗಿದೆ. ಶುಕ್ರನ ಅನುಗ್ರಹ ಕುಂಭರಾಶಿಯಲ್ಲಿ ಎಲ್ಲ ರಾಶಿಗಳಿಗೂ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು, ಧನವನ್ನು, ಸುಖವನ್ನು ಕೊಡಲಿ. ಅಪರೂಪಕ್ಕೆ 30 ವರ್ಷಗಳಿಗೆ ಬರುವಂಥ ಈ 30 ದಿನಗಳ ಅತ್ಯುತ್ತಮ ಅವಕಾಶ ತಮಗೆಲ್ಲರಿಗೂ ಶುಕ್ರಾನುಗ್ರಹದಿಂದ ಮತ್ತಷ್ಟು ಶುಭ ಸಫಲಗಳಾಗಲಿ. ವಾಹಿನಿಯನ್ನು ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.